ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ಮಾತು ಸತ್ಯವಾಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಿದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ಖಂಡಿತವಾಗಿ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಮಾಡುತ್ತೆ, ಹಾಗೆ ಪ್ರೊಟೆಕ್ಟ್ ಕೂಡ ಮಾಡುತ್ತೆ. ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ನೀವು ಯಾವ ರೀತಿ ನಂಬಿಕೆ, ವಿಶ್ವಾಸವಿಟ್ಟು ಭಗವಂತನಲ್ಲಿ, ಗುರುವಿನಲ್ಲಿ ನೀವು ಆ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ಆ ಎನರ್ಜಿ ನಿಮ್ಮನ್ನು ಅದೇ ರೀತಿ ಒಂದು ಉತ್ತಮವಾದ ದಾರಿಯತ್ತ ಕರ್ಕೊಂಡು ಹೋಗುತ್ತೆ. ಹಾಗಾದರೆ ಎಂದಿನಂತೆ ನೀವು ಕೂಡ ನೀವು ನಂಬಿದ ಗುರುವಿಗೆ ಹಾಗೆ ದೈವಶಕ್ತಿಯ ಎನರ್ಜಿಗೆ ಕನೆಕ್ಟ್ ಆಗಿ ಇವತ್ತಿನ ರೀಡಿಂಗ್ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಇಲ್ಲಿ ನಿಮ್ಮ ಮನಸ್ಸಿಗೆ ತಕ್ಕ ಹಾಗೆ ಬಾಬಾರವರಿಂದ ಮೊದಲನೇದಾಗಿ ಯಾವ ಮೆಸೇಜ್ ಸಿಗ್ತಾ ಇದೆ ಅನ್ನೋದನ್ನು ನೋಡೋಣ. ನಿಮ್ಮ ಈಗಿನ ಮನಸ್ಥಿತಿ ಅಂದರೆ ಪ್ರಸ್ತುತ ಎನರ್ಜಿಗೆ ಯಾವ ರೀತಿಯ ಒಂದು ಮೆಸೇಜ್ ಇಲ್ಲಿ ನಿಮಗೆ ಕನೆಕ್ಟ್ ಆಗ್ತಾ ಇದೆ ಅಂದರೆ ಮೊದಲನೇದಾಗಿ ಅದು ನಿಮ್ಮ ಈಗಿನ ಮನಸ್ಥಿತಿ ಹೇಗಿದೆ, ಯಾವುದರ ಕಡೆ ತುಂಬ ಯೋಚಿಸ್ತಾ ಇದ್ದೀರಾ, ಅದಕ್ಕೆ ತಕ್ಕ ಹಾಗೆ ಬಾಬಾರವರಿಂದ ಯಾವ ಉತ್ತರವನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಾ ಅಂದರೆ ಇಲ್ಲಿ ನಿಮ್ಮ ಮಕ್ಕಳಾಗಿರ್ಬೋದು, ಇಲ್ಲ ನಿಮ್ಮ ಒಂದಿಷ್ಟು ಅಂದರೆ ಕೇರಲ್ಲಿರುವ ಒಂದಿಷ್ಟು ಸಂಬಂಧಗಳಾಗಿರ್ಬೋದು, ಅವು ಕೆಲವೊಂದು ಸಾರಿ ತಪ್ಪುಗಳನ್ನು ಮಾಡ್ತಾ ಇದ್ದಾವೆ. ಅದರಿಂದ ಭಯಪಡೋ ಅವಶ್ಯಕತೆ ಏನಿಲ್ಲ. ಆ ತಪ್ಪುಗಳನ್ನು ಸರಿಪಡಿಸುವ ಮನಸ್ಸು ನಿಮಗಿದೆ ಅಂದರೆ ನೀವು ನಿಜವಾದ ಒಂದು ಸಮರ್ಪಣಾ ಭಾವನ ಹೊಂದಿದ್ದೀರಾ. ಅಂದರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಯಾವಾಗಲೂ ಆಶೀರ್ವದಿಸ್ತೀನಿ ಅನ್ನೋ ರೀತಿಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ. ಅಂದರೆ ಯಾರನ್ನು ತಿದ್ದಬೇಕು ಅಂತೇಳಿ ಬಯಸ್ತಾಯಿದ್ರು, ಯಾವ ಸಂಬಂಧವನ್ನು ಸರಿಪಡಿಸ್ಕೊಳ್ಬೇಕು ಅಂತ ಬಯಸ್ತಾಯಿದ್ರು, ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ಒಂದು ಬೇರೆ ರೀತಿಯ ಪರಿವರ್ತನೆಯನ್ನು ತಗೊಂಡು ಅದನ್ನು ಸಂಭಾಳಿಸ್ಬೇಕು ಅಂಥೇಳಿ ಈಗಿನ ನಿಮ್ಮ ಮನಸ್ಥಿತಿ ಇದೆಯೋ ಹಾಗೆ, ಇಲ್ಲ ನಿಮ್ಮ ಮಕ್ಕಳ ವಿಚಾರದಲ್ಲಿ ಒಂದಿಷ್ಟು ಗೊಂದಲಗಳಿದ್ದಾವೆ, ಅವುಗಳನ್ನು ಸರಿಪಡಿಸ್ಬೇಕು ಅನ್ನೋ ವಿಚಾರ ಆಗಿರ್ಬೋದು. ಒಟ್ಟಾರೆಗೆ ನಿಮ್ಗೆ ಯಾವೆಲ್ಲ ರೀತಿಲಿ ಈ ಸಮಯದಲ್ಲಿ ಒಂದಿಷ್ಟು ಕಿರಿಕಿರಿ ಆಗ್ತಾ ಇದೆಯೋ, ಇಲ್ಲ ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮಗೆ ವಿಪರೀತವಾಗಿ ಯಾರಿಂದನೋ ಸಮಸ್ಯೆ ಆಗ್ತಾ ಇದೆ, ಬಾಬಾ ಹೇಳ್ತಾ ಇದ್ದಾರೆ ಖಂಡಿತ ಇದು ಒಂದು ಸಮಸ್ಯೆ ಅಲ್ಲ, ಇದು ಅವರ ಮನಸ್ಥಿತಿಯನ್ನು ಸೂಚಿಸ್ತಾ ಇದೆ. ಹಾಗಾಗಿ ಅವರನ್ನು ಇಗ್ನೋರ್ ಮಾಡು, ಅವರ ಒಂದು ಎನರ್ಜಿನ ನಿನ್ನ ಮೇಲೆ ತಗೊಳ್ಬೇಡ, ಅದರ ಬದಲು 21 ದಿನಗಳ ಕಾಲ ಧ್ಯಾನ ಮಾಡು ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ. ಅಂದರೆ ನೀವು ಬೆಳಗ್ಗೆ ಬೇಗನೆ ಎದ್ದು ಕೈಕಾಲು ಮುಖ ತೊಳ್ಕೊಳ್ಳಿ, ನಂತರ ನೀವು ಆಫೀಸಿಗೆ ಹೋಗೋದು, ಕೆಲಸಕ್ಕೆ ಹೋಗೋದು ಇದ್ದೇ ಇರುತ್ತೆ, ನನಗೆ ಮಧ್ಯೆ ನಿದ್ದೆ ಬರುತ್ತೆ ಅನ್ನೋದು ಇದ್ದರೆ ಖಂಡಿತ ನೀವು ನಂತರ ಮಲಗಿ. ಆದರೆ ಒಂದು 20 ನಿಮಿಷ ನೀವು ಒಂದು ಸ್ವಲ್ಪ ಸಮಯ ಮಾಡಿಕೊಂಡು 21 ದಿನಗಳ ಕಾಲ ಧ್ಯಾನ ಮಾಡಿ ಅನ್ನೋ ರೀತಿಲಿ ಬರ್ತಾ ಇದೆ. ಅಂದರೆ ಎಲ್ಲದಕ್ಕೂ ನೀವು ಆಸ್ಪತ್ರೆಗೆ ಹೋಗಿ ವೈದ್ಯರ ಹತ್ರನೇ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಅಂದರೆ ಅದೇ ಪರಿಹಾರ ಅಲ್ಲ. ಒಂದಿಷ್ಟು ವಿಚಾರಗಳನ್ನು ಇಟ್ಕೊಂಡು ನೀವು ತುಂಬ ಆಸ್ಪತ್ರೆಗೆ ಹೋಗಿದ್ದೀರಾ, ಅಲ್ಲಿ ಟ್ರೀಟ್ಮೆಂಟ್ ಕೂಡ ತಗೊಳ್ತಾ ಇದ್ದೀರಾ, ಆದರೆ ಅದರಲ್ಲಿ ಯಾವುದೇ ರೀತಿ ನಿಮಗೆ ಪರಿವರ್ತನೆ ಕಾಣ್ತಾ ಇಲ್ಲ ಅಲ್ವಾ? ಇದು ನೋವು ನಿಮಗೆ ಕಾಡ್ತಾ ಇದೆ. ಹಾಗಾಗಿ ಇಲ್ಲಿ ಆ ಒಂದು ಟ್ರೀಟ್ಮೆಂಟ್ ತಗೊಂಡ್ರು ಅದು ನಿಮಗೆ ಒಂದಿಷ್ಟು ಬೆನಿಫಿಟ್ ಅಂದರೆ ಅದರಲ್ಲಿ ಒಂದಿಷ್ಟು ನಿಮಗೆ ಆರೋಗ್ಯವಾಗಿ ಪರಿವರ್ತನೆ ಆಗಬೇಕು ಆ ವಿಚಾರದಲ್ಲಿ ಅನ್ನೋದಾದರೂ ಕೂಡ ನಿಮಗೆ ಈ ಧ್ಯಾನ ಹೀಲ್ ಮಾಡುತ್ತೆ. ಅಂದರೆ ಅದಕ್ಕೋಸ್ಕರ ನೀವು ಎರಡೂ ರೀತಿ ಕೂಡ ನೀವು ಮಾಡ್ಬೋದು. ಅಂದರೆ ಒಂದು ಟ್ರೀಟ್ಮೆಂಟ್ ತಗೊಳ್ಳಿ, ಒಂದು ಧ್ಯಾನಕ್ಕೂ ಕೂಡ ನಿಮ್ಮನ್ನು ನೀವು ಅಳವಡಿಸ್ಕೊಳ್ಳಿ. ಒಟ್ಟಾರೆಯಾಗಿ ಇಲ್ಲಿ ಭೌತಿಕವಾಗಿಯೂ ಆಗಿರ್ಬೋದು, ಆಂತರಿಕವಾಗಿ ಅಂದರೆ ಆಧ್ಯಾತ್ಮಿಕವಾಗಿಯೂ ನೀವು ಕನೆಕ್ಟ್ ಆಗಿ ನಿಮ್ಮಲ್ಲಿರುವ ಒಂದಿಷ್ಟು ದೈಹಿಕ ಸಮಸ್ಯೆಗಳನ್ನು, ಮಾನಸಿಕ ಸಮಸ್ಯೆಗಳನ್ನು ಹೀಲ್ ಮಾಡಿಕೊಳ್ಳುವ ಸಮಯ ಬಂದಿದೆ ಅಂತ ಹೇಳಿ ಇಲ್ಲಿ ಬಾಬಾರವರೇ ನೇರವಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ನೀವು 21 ದಿನಗಳ ಕಾಲ ಬೆಳಗ್ಗೆ ಧ್ಯಾನ ಮಾಡಿ ಅನ್ನೋ ರೀತಿಯಲ್ಲಿ ಬರ್ತದೆ. ಧ್ಯಾನ ಮಾಡೋದು ಹೇಗೆ ನನಗೆ ಗೊತ್ತಾಗ್ತಾ ಇಲ್ಲ, ಇದು ಈಗಿನ ಪ್ರಸ್ತುತ ಎನರ್ಜಿ ಕನೆಕ್ಟ್ ಆಗ್ತಿದೆ ಅಂದರೆ ಅದರ ಬಗ್ಗೆ ನನಗೆ ಏನು ವಿವರವಾಗಿ ಗೊತ್ತಿಲ್ಲ. ಧ್ಯಾನ ಅಂದರೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು ಅಂದರೆ ನಿಜ ಇಲ್ಲ ಅಂತಲ್ಲ. ಆ ಧ್ಯಾನ ಶಾಂತವಾದ ವಾತಾವರಣದಲ್ಲಿದ್ದಾಗ ಕಣ್ಮುಚ್ಚಿ ನೀವು ಅಲ್ಲಿ ಒಳ ಹೋದಾಗ ನಿಮಗೆ ಒಂದಿಷ್ಟು ಯಾವ ರೀತಿ ಅಂದರೆ ಕತ್ತಲು ಕಾಣ್ಬೋದು, ಇಲ್ಲ ಬೆಳಕು ಕಾಣ್ಬೋದು, ಇಲ್ಲ ನೀವಲ್ಲಿ ಯಾವುದಾದ್ರೂ ನಿಮ್ಮ ಇಷ್ಟ ದೇವರನ್ನು, ಗುರುವನ್ನು ನೋಡಲಿಕ್ಕೆ ಬಯಸೋದಾದರೆ ಸ್ವಲ್ಪ ಕಷ್ಟ ಆಗುತ್ತೆ. ಕಣ್ಣು ನೋವು ಬರೋದಾಗಿರ್ಬೋದು, ಇಲ್ಲ ಮನಸ್ಸು ಅತಿರೇಕದ ಒಂದಿಷ್ಟು ವಿಚಾರಗಳನ್ನು ಚರ್ಚೆ ಮಾಡೋದಾಗಿರ್ಬೋದು, ಇಲ್ಲ ತುಂಬ ಹಿಂದಿನ ನೆನಪುಗಳನ್ನು ತಂದುಕೊಡೋದಾಗಿರ್ಬೋದು ನಿಮ್ಮ ಮುಂದೆ. ಈ ರೀತಿಯ ಒಂದಿಷ್ಟು ಪರಿಸ್ಥಿತಿಗಳು ಎದುರಾಗ್ತವೆ ನೀವು ಕಣ್ಮುಚ್ಚಿ ಕುಳಿತಾಗ. ನೀವು ಅದನ್ನು ಅಂದರೆ ತಡಿಲಿಕ್ಕೆ ಪ್ರಯತ್ನ ಪಡಬೇಡಿ, ಅವು ಬಂದು ಹೋಗಲಿಕ್ಕೆ ಬಿಡಿ. ಬರ್ತಾ ಇರಲಿ, ಹೋಗ್ತಾ ಇರಲಿ, ಬರ್ತಾ ಇರಲಿ, ಹೋಗ್ತಾ ಇರಲಿ. ನೀವು ಒಂದು ದಿನ ಪೂರ್ತಿ ಇದರಲ್ಲೇ ಕಳೀರಿ, ನಂತರ ಮಾರನೇ ದಿನ ಕೂತ್ಕೊಳ್ಳಿ. ಆವಾಗಲೂ ಕೂಡ ನಿಮಗೆ ಡಿಸ್ಟರ್ಬ್ ಮಾಡ್ತದೆ, ಆವಾಗಲೂ ಕೂಡ ನೀವು ದೃಢವಾದ ವಿಶ್ವಾಸದಿಂದ ಇರಿ. ನಂತರ 3ನೇ ದಿನಕ್ಕೆ ಮನಸ್ಸು ಇನ್ನೊಂದು ರೀತಿಯಲ್ಲಿ ಪರಿವರ್ತನೆ ಆಗುತ್ತೆ, ಶಾಂತವಾಗಿ ಅಲ್ಲಿ ಬೆಳಕಷ್ಟೇ ಇರುತ್ತೆ, ಒಂದಿಷ್ಟು ವಿಚಾರಗಳು ಆಗಲೇ ನಿಮ್ಮಿಂದ ದೂರ ಆಗಿರುತ್ತೆ. ಈ ರೀತಿ ನಿಧಾನಕ್ಕೆ ನೀವು ಧ್ಯಾನಕ್ಕೆ ನಿಮ್ಮನ್ನು ತೊಡಗಿಸಿಕೊಳ್ಳಲು 1 ವಾರ ಬೇಕಾಗುತ್ತೆ. ಸಾಧನೆಗೆ ಮಿಕ್ಕ ಒಂದಿಷ್ಟು ದಿನಗಳು ನಿಮಗೆ
ಒಂದು ಒಳ್ಳೆಯದನ್ನು ಉಂಟು ಮಾಡ್ತವೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ನಾನು ತಿಳಿಸಿ ಹೇಳ್ತಾ ಇದ್ದೀನಿ, ಬಂದ ಎನರ್ಜಿಗೆ ತಕ್ಕ ಹಾಗೆ. ಹಾಗಾಗಿ 21 ದಿನಗಳ ಕಾಲ ಧ್ಯಾನ ಮಾಡಿ ಮೌನವಾಗಿ ಆ ಸಮಯದಲ್ಲಿ ಈ ರೀತಿ ವರ್ತನೆ ನಿಮಗೆ ಆಗ್ತದೆ. ಆದರೆ ಅದರಲ್ಲಿ ನೀವೇನಾದರೂ ಪರಿವರ್ತನೆ ತಗೊಳ್ಬೇಕು, ಶ್ರಮ ಇಲ್ಲದೆ ಫಲ ಸಿಗೋದಿಲ್ಲ. ಹಾಗಾಗಿ ಧ್ಯಾನ ಮಾಡಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ ಅನ್ನೋ ರೀತಿಲಿ ಬಾಬಾ ನೇರವಾಗಿ ಒಂದಿಷ್ಟು ಮೆಸೇಜನ್ನು ಕೊಡ್ತಾ ಇದ್ದಾರೆ. ಅಂದರೆ ಇದರ ಅವಶ್ಯಕತೆ ನಿಮಗೆ ಈ ಸಮಯದಲ್ಲಿ ಇದೆ. ಕೆಲವರಿಗೆ ಇಲ್ಲ ಒಂದಿಷ್ಟು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ, ಅದು ಮಗು ಆಗಲಿಕ್ಕೆ ಇರ್ಬೋದು, ಇಲ್ಲ ಇನ್ಯಾವುದೋ ಒಂದಿಷ್ಟು ಯಾವುದೋ ಮಾನಸಿಕ ಒಂದು ಕಾಯಿಲೆಗಳಿಗಾಗಿರ್ಬೋದು. ಅಂದರೆ ಅದನ್ನು ಕೂಡ ಇದು ಹೀಲ್ ಮಾಡುತ್ತೆ. ಮನಸ್ಸನ್ನು ನೀವು ಶಾಂತವಾಗಿ ಇಟ್ಕೊಂಡಷ್ಟು ನಿಮ್ಮ ಜೀವನದಲ್ಲಿರುವ ಒಂದಿಷ್ಟು ಉದ್ದೇಶಗಳು ನೆರವೇರ್ತವೆ. ಹಾಗಾಗಿ ಧ್ಯಾನ ಮಾಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ನಿಮ್ಮ ಮಕ್ಕಳಲ್ಲಾಗಿರ್ಬೋದು, ಇಲ್ಲ ನಿಮ್ಮ ಒಂದಿಷ್ಟು ಸುತ್ತಮುತ್ತ ಸಂಬಂಧಗಳಲ್ಲಾಗಿರ್ಬೋದು, ಅವರ ತಪ್ಪುಗಳನ್ನು ನೋಡೋದಕ್ಕಿಂತ ಮೊದಲು ಒಂದು ಕ್ಷಣ ನಿಮ್ಮ ಹೃದಯದೊಳಗೆ ನೋಡ್ಕೊಳ್ಳಿ, ಆತ್ಮಾವಲೋಕನ ಮಾಡ್ಕೊಳ್ಳಿ. ನಿಮ್ಮ ನಿಜವಾದ ಗುರು ಯಾರು ಅನ್ನೋದು ನಿಮಗೆ ಅರ್ಥ ಆಗ್ತದೆ. ಅವ್ರು ಏನು ಕಲಿಸಿದ್ದಾರೆ, ಅದರಿಂದ ನಾನು ಏನು ಕಲಿತೆ ಅನ್ನುವ ಒಂದು ವಾಸ್ತವ ಸತ್ಯ ಅರ್ಥ ಆಗುತ್ತೆ. ಆಗ ನೀವು ಯಾವುದೇ ಒಂದು ವಿಚಾರವನ್ನು ತಪ್ಪಾಗಿ ನೋಡೋದಕ್ಕಿಂತ ಅದರಲ್ಲಿ ನಾನು ಏನೋ ಕಲಿತೆ ಅನ್ನೋ ರೀತಿಲಿ ಒಂದು ವಾಸ್ತವವಾಗಿ ನಿಮ್ಮ ಪರಿಸ್ಥಿತಿಯನ್ನು ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ತೀರಾ. ಕೆಲವರ ಪ್ರಸ್ತುತಿ ಎನರ್ಜಿಯ ಪ್ರಕಾರ ನೀವೀಗ ನಿಮ್ಮ ಮನಸ್ಸನ್ನು ಕೇಳ್ಕೊಳ್ತಾ ಇದ್ದರೆ, ಇನ್ನು ನಾನು ಯಾರಿಗಾದರೂ ಒಳ್ಳೆಯದನ್ನು ಮಾಡಿದ್ನಾ, ನನ್ನ ಮಾತುಗಳಿಂದ ಯಾರಿಗಾದರೂ ನೋವು ಉಂಟಾಗಿರ್ಬೋದಾ, ನನ್ನ ಪ್ರೀತಿ ಕರುಣೆ ಮತ್ತು ಸತ್ಯದ ಮಾರ್ಗದಲ್ಲಿ ನಾನು ನಡೀತಾ ಇದ್ದೀನ ಈಗ ಅನ್ನೋ ರೀತಿಲಿ ಒಂದಿಷ್ಟು ಪ್ರಶ್ನೆಗಳು ನಿಮಗೆ ಈಗ ಮೂಡ್ತಾ ಇದ್ದಾವೆ. ಅದರ ಉತ್ತರ ಹೊರಗೇನು ಹುಡ್ಕೋದು ಬೇಡ, ಯಾರ ಹತ್ರನೂ ಕೇಳೋದು ಬೇಡ, ಯಾರಾದರೂ ಗುರುತಿಸ್ಲಿ ಅಂತ ಹೇಳಿ ನೀವು ನೋಡ್ತಾನೂ ಇಲ್ಲ. ಈಗ ಅದರ ಉತ್ತರ ನೀವೇ ಆಗಿದ್ದೀರಾ ಅಲ್ವಾ? ಅದು ನಿಮಗೆ ಒಂದು ಉತ್ತಮವಾದ ಆರಂಭವನ್ನು ತಂದುಕೊಡ್ತಾ ಇದೆ. ಇದರ ಒಂದು ಸಂತೋಷ ನಿಮಗೆ ಇದೆ. ಈಗ ಸುತ್ತುವರೆದು ಎಷ್ಟೋ ಒಂದಿಷ್ಟು ವಿಚಾರಗಳು ನಿಮ್ಮನ್ನು ಕಾಡಿದರೂ ಕೂಡ ಆ ಒಂದು ಸಂತೋಷ ನಿಮ್ಮ ಬೆಳವಣಿಗೆಯ ಆರಂಭವನ್ನು ಉಂಟು ಮಾಡ್ತದೆ. ಹಾಗೆ ಇಲ್ಲಿ ತಪ್ಪುಗಳನ್ನು ಮಾಡೋದ್ರಿಂದ ನೀವು ಭಯಪಡೋದೇನು ಬೇಡ. ಅಂದರೆ ಕೆಲವೊಂದು ರೀತಿಯಲ್ಲಿ ತಪ್ಪು ಆಗಿಬಿಡತ್ತೆ, ಮನುಷ್ಯರು ಅಂದಮೇಲೆ ಹಾಗೆ ಆಗತ್ತಲ್ವ. ಆ ತಪ್ಪುಗಳು ನನ್ನಿಂದ ಆಗ್ಬಿಡ್ತು ಅನ್ನೋ ರೀತಿಯಲ್ಲಿ ಭಯಪಡೋದೇನು ಬೇಡ. ತಪ್ಪುಗಳನ್ನು ಒಪ್ಕೊಳ್ಳಿ, ಅದನ್ನು ಸರಿಪಡಿಸುವ ಮನಸ್ಸು ಇರುವವನೇ ನಿಜವಾದ ನನ್ನ ಭಕ್ತ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಅಂದರೆ ನೀವು ಮಾಡಿದ ತಪ್ಪನ್ನು ನೀವು ಯಾವಾಗ ಒಪ್ಕೊಳ್ತೀರೋ ನೀವು ನಿಜವಾದ ಮನುಷ್ಯ ಅಂತ ಹೇಳಿ. ಅದನ್ನು ಬಿಟ್ಟು ಆ ತಪ್ಪನ್ನು ಅಂದರೆ ಬೇರೆಯವರಿಂದ ನಾನು ಆ ತಪ್ಪು ಮಾಡಿದೆ ಅನ್ನೋ ರೀತಿಯಲ್ಲಿ ಬೇರೆಯವರ ದೂಷಣೆ ಮಾಡೋದು ಅಷ್ಟು ಸರಿಯಲ್ಲ. ಆ ತಪ್ಪು ನಿಮ್ಮಿಂದ ಆಗಿದೆ ಅಂದರೆ ಅದನ್ನು ಒಪ್ಕೊಳ್ಳೋ ಧೈರ್ಯನೂ ಇರಬೇಕು. ಆ ಧೈರ್ಯವನ್ನು ನೀವೀಗ ತಗೊಳ್ಳೇಬೇಕು. ಆಗಲೇ ನೀವು ಒಂದು ನಿಜವಾದ ಭಕ್ತ ಅನ್ನೋದಕ್ಕಿಂತ ಹೆಚ್ಚಾಗಿ ಬಾಬಾ ಹೇಳ್ತಾ ಇರೋದು, ನನ್ನ ನಿಜವಾದ ಭಕ್ತನೂ ಆಗ್ತೀಯಾ, ಹಾಗೆ ನಿಜವಾದ ಜೀವನವನ್ನು ಪ್ರಾಮಾಣಿಕತ್ವದಲ್ಲಿ ಒಂದು ಪ್ರಯತ್ನದ ಮೂಲಕ ತಗೊಂಡೋಗಿ ನಿನ್ನ ಏನೆಲ್ಲ ತಗೊಳ್ಬೇಕು ನಿನ್ನ ಜೀವನದಲ್ಲಿ ಅಂತ ಇದೆಯೋ ಅದನ್ನು ಅಂದರೆ ಪಡ್ಕೊಳ್ಬೇಕು ಅಂತ ಇದೆಯೋ ಅದು ನಿನ್ನಿಂದ ಸಾಧಿಸಲ್ಪಡುತ್ತೆ ನನ್ನ ಆಶೀರ್ವಾದದೊಂದಿಗೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ರು. ಹಾಗಾಗಿ ಕೆಲವೊಂದು ಸಾರಿ ನಿಮ್ಮಿಂದ ತಪ್ಪಾಗಿದೆ, ಆ ತಪ್ಪನ್ನು ಒಪ್ಕೊಳ್ಳಿ, ಮರೆ ಮಾಚೋದೇನು ಬೇಡ. ತಪ್ಪನ್ನು ಒಪ್ಕೊಂಡು ಅದನ್ನು ಬಿಟ್ಬಿಟ್ಟಾಗಲೇ ನೀವು ಮತ್ತು ಹೊಸದೊಂದು ಅವಕಾಶವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ. ಇಲ್ಲ ಅಂದರೆ ತಪ್ಪನ್ನು ನಿಮ್ಮಲ್ಲೇ ನಾನು ಮಾಡಿದ್ದೇ ಸರಿ ಅನ್ನೋ ರೀತಿಯಲ್ಲಿ ಇಟ್ಕೊಳ್ಳೋದಾಗಿರ್ಬೋದು, ಇಲ್ಲ ಅದನ್ನು ಹೇಳ್ಕೊಳ್ಳೋದ್ರಿಂದ ಏನಾದರೂ ಸಮಸ್ಯೆ ಆಗ್ಬೋದು ಅನ್ನೋ ರೀತಿಯಲ್ಲಿ ನೀವು ಭಯಪಟ್ಟರೆ ಆ ಒಂದು ವಿಚಾರ ನಿಮ್ಮನ್ನು ಬಿಟ್ಟು ಯಾವತ್ತಿಗೂ ಹೋಗೋದಿಲ್ಲ, ಕಾಡ್ತಾನೆ ಇರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗಾಗಿ ಆ ವಿಚಾರವನ್ನು ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಾ ಇಲ್ವಲ್ಲ, ಗುರುವಿನ ಹತ್ರ ಹೇಳ್ಕೊಳ್ಳಿ. ನಾನು ಮಾಡಿದ ತಪ್ಪಾಗ್ಬಿಟ್ಟಿದೆ, ಪಶ್ಚಾತ್ತಾಪ ಪಡ್ತಾ ಇದ್ದೀನಿ, ನಿಮ್ಮ ಶರಣದಲ್ಲಿ ಬಂದು ನಾನು ಆ ತಪ್ಪನ್ನು ಸರಿಪಡಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಬಾಬಾ, ನೀವೇ ನನಗೆಲ್ಲ ಅನ್ನೋ ರೀತಿಯಲ್ಲಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಖಂಡಿತ ಆ ಪ್ರಾರ್ಥನೆಯನ್ನು ಸ್ವೀಕರಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಇತರರೊಂದಿಗೆ ತುಂಬ ಹೋಲಿಕೆ ಮಾಡ್ತಾ ಇದ್ದೀರಾ ಕೆಲವರು. ಅಂದರೆ ಅವ್ರ ಜೀವನವನ್ನು ನೋಡೋದಾಗಿರ್ಬೋದು, ಇಲ್ಲ ನನ್ನ ಜೀವನದಲ್ಲಿ ಯಾಕೆ ಇಷ್ಟು ಸಮಸ್ಯೆ, ಅವ್ರು ಯಾಕೆ ಅಷ್ಟು ಚೆನ್ನಾಗಿದ್ದಾರೆ, ಈ ರೀತಿ ಹೋಲಿಕೆ ಮಾಡ್ಕೊಳ್ಬೋದು. ಇಲ್ಲ ನಿಮಗೆ ಸಿಕ್ಕಿರೋ ಒಂದು ಜೀವನ ಆಗಿರ್ಬೋದು, ಅದು ಗಂಡ ಹೆಂಡತಿ ಮಕ್ಕಳು, ಇವರನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡಿ ನೋಡೋದಾಗಿರ್ಬೋದು. ನನಗೆ ಯಾಕೆ ಆ ರೀತಿ ಮಕ್ಕಳು ಸಿಗಲಿಲ್ಲ, ಈ ರೀತಿ ಏನೋ ಒಂದು ಒಳ್ಳೆಯದನ್ನು ಕಂಡಾಗ ಮನಸ್ಸು ಹಾಗೆ ನನಗೆ ಯಾಕೆ ಅದು ಸಿಗಲಿಲ್ಲ ಅಂತೇಳಿ ಅದು ಹೋಲಿಕೆ ಮಾಡ್ಕೊಳ್ತಿದ್ದಾರೆ. ಅದು ಅವರ ಕರ್ಮ, ಇದು ನಿಮ್ಮ ಕರ್ಮ ಅಲ್ವಾ. ಹಾಗೆ ಇಲ್ಲಿ ಹೋಲಿಕೆ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅದನ್ನು ಸರಿಪಡಿಸ್ಕೊಳ್ಬೇಕು, ಸಂಭಾಳಿಸ್ಕೊಳ್ಬೇಕು, ಅದು ನಿಮ್ಮ ಕೈಯಲ್ಲಿದೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಜೀವನದ ಪಯಣವು ನಿಮಗೆ ಅಂತ ಹೇಳಿ ನಿಶ್ಚಯವಾಗಿಬಿಟ್ಟಿರುತ್ತೆ, ವಿಶಿಷ್ಟವೂ ಆಗಿರುತ್ತೆ. ನಿನ್ನ ನಂಬಿಕೆ, ನಿನ್ನ ಸಹನೆ ಮತ್ತು ನಿನ್ನ ಸತ್ಕರ್ಮಗಳು ನಿನ್ನನ್ನು ಸರಿಯಾದ ಗುರಿಯತ್ತ ಕರೆದೊಯ್ತವೆ. ಇಲ್ಲಿ ಎಲ್ಲದಕ್ಕೂ ದಾರಿ ಇದೆ. ನನ್ನ ಶರಣದಲ್ಲಿ ಬಂದಿದೆ, ನನ್ನ ಒಂದು ಶಿಕ್ಷಣ ನಿನಗೆ ಹೆಜ್ಜೆಗೆ ಹೆಜ್ಜೆಯಾಗಿ ಸೇರ್ತಾ ನಿನ್ನನ್ನು ರಕ್ಷಿಸ್ತಾ ಇದೆ. ಹಾಗಾಗಿ ಈ ಸಮಯದಲ್ಲಿ ನೀನು ಸರಿಯಾದ ಗುರಿಯತ್ತ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇರೋದು ಅಂದರೆ ನಿನ್ನ ಜೊತೆ ನಾನಿದ್ದೀನಿ. ಅದು ನಿನ್ನದೇ ಆದ ಸತ್ಕರ್ಮಗಳ ಒಂದು ದಯೆ, ಕರುಣೆ, ಪ್ರೇಮ, ಸೇವೆ, ಮನುಷ್ಯತ್ವ, ಮಾನವೀಯತೆಯ ಭಾವಗಳೊಂದಿಗೆ ನಾನು ನಿನ್ನೊಂದಿಗೆ ಸಾಕ್ತಾ ಇದ್ದೀನಿ. ಖಂಡಿತ ನಿನ್ನ ಗುರಿ ತಲುಪುವ ಸಮಯ ಹತ್ತಿರವಿದೆ ಅನ್ನೋ ರೀತಿಯಲ್ಲಿ ಬ್ಲೆಸ್ಸಿಂಗ್ ಕೂಡ ಕೊಡ್ತಾಯಿದ್ದಾರೆ. ಅದೇ ರೀತಿ ನಿಮ್ಮ ಮನಸ್ಸು ಗೊಂದಲಗೊಂಡಾಗ ನನ್ನನ್ನು ಸ್ಮರಿಸ್ತಾ ಇದ್ದೀರಾ, ಖಂಡಿತ ಸ್ಮರಿಸಿ. ನಿಮ್ಮ ಹೃದಯವನ್ನು ಶಾಂತವಾಗಿರಿಸೋದನ್ನು ಮರಿಬೇಡಿ. ಯಾಕಂದರೆ ಶಾಂತವಾದಾಗಲೇ ನನ್ನ ಧ್ವನಿ ನಿಮಗೆ ಕೇಳೋದು ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ನಾನು ನಿಮ್ಮೊಂದಿಗೂ
ಇದ್ದೇನೆ, ನಿಮ್ಮೊಳಗೂ ಇದ್ದೇನೆ. ನಿಮ್ಮ ಪ್ರತಿಯೊಂದು ಕಣ್ಣೀರು, ಪ್ರತಿಯೊಂದು ಪ್ರಾರ್ಥನೆ ಮತ್ತು ಪ್ರತಿಯೊಂದು ಒಳ್ಳೆಯ ಸಂಕಲ್ಪವನ್ನು ನಾನು ಕೇಳ್ತಾ ಇದ್ದೀನಿ. ನಾನು ಅದನ್ನು ಗಮನಿಸ್ತಾ ಇದ್ದೀನಿ. ನಾನು ನಿಮ್ಮನ್ನು ದೃಷ್ಟಿ ಇಟ್ಟು ನೋಡ್ತಾ ಇದ್ದೀನಿ. ಹಾಗಾಗಿ ನಿಮ್ಮಿಂದ ನಾನು ಒಂದಿಷ್ಟು ಒಳ್ಳೆಯ ಸೇವೆಗಳನ್ನು ಮಾಡಿಸ್ತಾ ಇರೋದು, ಹಾಗೆ ನಿಮ್ಮ ಸುತ್ತ ಇರುವ ಒಂದಿಷ್ಟು ಶತ್ರುಗಳ ಯೋಜನೆಯನ್ನು ಕುಂಠಿತಗೊಳಿಸ್ತಾ ಇರೋದು, ಅವರನ್ನು ದೂರ ಮಾಡ್ತಾ ಇರೋದು. ನಿಮ್ಮಿಂದ ಯಾರು ನಿಮಗೆ ತುಂಬ ತೊಂದರೆ ಕೊಡ್ತಾರಲ್ಲ ಅವರನ್ನು ಇಗ್ನೋರ್ ಮಾಡ್ತಾ ಇದ್ದೀನಿ. ನಿಮಗೆ ಯಾರು ಒಳ್ಳೆಯದನ್ನು ಬಯಸ್ತಾರೋ ಅವರನ್ನು ಮಾತ್ರ ನಿಮ್ಮ ಹತ್ರ ಇಡಲಿಕ್ಕೆ ನಾನು ಪರಿವರ್ತನೆ ತರ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಒಳ್ಳೆಯದು ನಡೆಯೋದು ಗಮನಕ್ಕೆ ಬರ್ತಾ ಇದೆ. ಹಾಗೆ ಒಂದಿಷ್ಟು ನಿಮಗೆ ಕಾರಣವಿಲ್ಲದೆ ನಿಮ್ಗೆ ಗೊತ್ತಿಲ್ಲದೇ ಒಂದಿಷ್ಟು ಜನ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಅಂದರೆ ಅದು ನಿಮಗೆ ಗೊತ್ತಿಲ್ಲ ಕಾರಣ ಏನು ಅಂತೇಳಿ ನನಗೆ ಗೊತ್ತಿದೆ. ಯಾರು ನಿನ್ನ ಜೊತೆಗೆ ಇರಬೇಕು, ಯಾವುದು ನಿನ್ನ ಹತ್ತಿರ ಇರಬೇಕು, ಯಾವುದು ನಿನ್ನಿಂದ ದೂರ ಇರಬೇಕು ಅನ್ನೋ ರೀತಿಯಲ್ಲಿ ನಾನು ಡಿಸೈಡ್ ಮಾಡ್ತಾ ಇರೋದ್ರಿಂದ ನಿಮಗೆ ಕಾರಣವಿಲ್ಲದೆ ಕೆಲವರು ದೂರ ಆಗ್ತಾ ಇರುವ ಅನುಭವ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ನೀವು ಎಷ್ಟು ಆಳವಾದ ಸಂಪರ್ಕವನ್ನು ಆ ಗುರುವಿನ ಜೊತೆ ಇಟ್ಕೊಂಡಿದ್ದೀರೋ ಅದೇ ರೀತಿ ನಿಮ್ಮ ಜೀವನದಲ್ಲಿ ಅನುಭವಗಳು ಆಗ್ತದವೆ. ಹೆಜ್ಜೆ ಹೆಜ್ಜೆಗೂ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವನ್ನು ನೋಡುವ ರೀತಿಯಲ್ಲಿ ಕರುಣೆ ತೋರಿಸ್ತಾ ಇದ್ದಾರೆ ಬಾಬಾ, ದಯೆ ತೋರಿಸ್ತಾ ಇದ್ದಾರೆ, ಪ್ರೇಮ ತೋರಿಸ್ತಾ ಇದ್ದಾರೆ. ಅಂದರೆ ನಿಮ್ಮಲ್ಲಿ ಆ ಗುಣಗಳು ಹೆಚ್ಚಾದಷ್ಟು ಬಾಬಾರವರು ನಿಮ್ಮ ಹತ್ತಿರಕ್ಕೆ ಬರಲಿಕ್ಕೆ ಬಯಸ್ತಾರೆ ಅನ್ನೋರು ಕಾಣಿಸ್ತಾ ಇದ್ದಿಲ್ಲ. ಅದಕ್ಕೆ ತಕ್ಕ ಹಾಗೆ ನಿಮ್ಮಿಂದ ಕೆಲವು ಉದ್ದೇಶಗಳು ನೆರವೇರಿಸ್ತಾ ಇದ್ದಾರೆ, ಅವರೇ ನೆರವೇರಿಸ್ತಾ ಇದ್ದಾರೆ. ಅಂದರೆ ಇಲ್ಲಿ ನಾವು ಹೇಳ್ಬೋದು, ನಾನು ಯಾರಿಗೋ ಸಹಾಯ ಮಾಡಿದೆ, ನನ್ನಿಂದ ಯಾರಿಗೋ ಒಂದಿಷ್ಟು ಸಹಾಯ ಆಯಿತು ಅಂತೇಳಿ ನಾವು ಹೇಳ್ಕೊಳ್ಬೋದು. ಆದರೆ ಖಂಡಿತ ಅದರ ನಿರ್ಧಾರ ನಮ್ಮ ಕೈಯಲ್ಲಿರೋದಿಲ್ಲ, ಅದರ ನಿರ್ಧಾರ ಗುರುವಿನ ಕೈಯಲ್ಲಿರುತ್ತೆ. ಅದಕ್ಕೆ ತಕ್ಕ ಹಾಗೆ ಅವರು ನಿಮ್ಗೆ ಯಾರು ಅಂತಲೇ ಗೊತ್ತಿಲ್ಲ, ಇಲ್ಲ ಅಲ್ಲೇನೋ ಒಂದಿಷ್ಟು ನಿಮಗೆ ಸಹಾಯ ಮಾಡಬೇಕು ಅನ್ನೋ ಮನಸ್ಥಿತಿ ಬಂತು, ಇದೆಲ್ಲವೂ ಕೂಡ ಅವರ ಪ್ರೇರಣೆಯ ಮೇರೆಗೆ ನಡೆದಿರುತ್ತೆ. ಇಲ್ಲಾಂದರೆ ಅಷ್ಟು ಸುಲಭಕ್ಕೆ ನಿಮ್ಮಿಂದ ಸಹಾಯ ಹೋಗೋದಿಲ್ಲ. ಇದೇ ರೀತಿ ನಿಮಗಿದರ ಅನುಭವ ಆಗ್ತಾ ಇದೆ. ಹಾಗೆ ಇನ್ನೂ ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ಜೀವನದಲ್ಲಿ ಈಗ ಯಾರೋ ಒಬ್ಬರು ನಿಜವಾದ ಮನಸ್ಸಿನಿಂದ ನಿಮ್ಮನ್ನು ಬೆಂಬಲಿಸಲು, ಸರಿಯಾದ ದಾರಿ ತೋರಿಸಲು ಅಥವಾ ಕಷ್ಟದ ಸಮಯದಲ್ಲಿ ನಿಮ್ಮ ಕೈ ಹಿಡಲು ಪ್ರಯತ್ನಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಅದು ನಿಮ್ಮ ಒಂದಿಷ್ಟು ವೈಯಕ್ತಿಕ ವಿಚಾರಗಳನ್ನೇ ತೊಗೊಂಡ್ರು ಆಯಿತು, ಇಲ್ಲ ಕೆಲಸದ ವಿಚಾರದಲ್ಲಿ ಆಗಿರ್ಬೋದು ಕೆಲವರಿಗೆ. ಯಾಕಂದರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ವೈಯಕ್ತಿಕವಾಗಿ ನಾನು ಹೇಳ್ತಾ ಇಲ್ಲ ಇರೋದ್ರಿಂದ ಇಲ್ಲಿ ಬೇರೆಯವರಿಗೆ ಬೇರೆ ರೀತಿ ಎನರ್ಜಿ ಕನೆಕ್ಟ್ ಆಗ್ತದೆ. ಇನ್ನೂ ಕೆಲವರಿಗೆ ನಿಮಗಲ್ಲಿ ಏನೋ ಒಂದು ಮೋಸ ಆಗೋದ್ರಲ್ಲಿತ್ತು, ಅದು ಮನೆ ವಿಚಾರದಲ್ಲಾಗಿರ್ಬೋದು, ಇಲ್ಲ ಒಂದು ಯಾವುದೋ ವ್ಯವಹಾರದ ವಿಚಾರದಲ್ಲಾಗಿರ್ಬೋದು, ಅಲ್ಲಿ ಒಬ್ಬರ ಸಹಾಯ ಸಿಕ್ಕು ನೀವು ಅದರಿಂದ ಹೊರಗೆ ಬಂದಿದ್ದೀರಾ. ಅದೇ ರೀತಿ ಇಲ್ಲಿ ಅವರ ಸಹಾಯ ನಿಮಗೆ ಸಿಗ್ತಾ ಇದೆ ಅಂದರೆ ಖಂಡಿತ ನೀವು ಅದನ್ನು ತಗೊಳ್ಳಿ, ತೊಂದರೆ ಇಲ್ಲ ಅನ್ನೋ ರೀತಿಲಿ ಬಾಬಾ ಹೇಳ್ತದೆ. ಕೆಲವೊಮ್ಮೆ ಅಹಂಕಾರ, ಹಳೆಯ ನೋವು ಅಥವಾ ನಂಬಿಕೆಯ ಕೊರತೆಯಿಂದ ನೀವು ಸಹಾಯವನ್ನು ತಳ್ಳಿ ಹಾಕ್ತೀವಿ ಅಂದರೆ ಪ್ರತಿಯೊಂದು ಸಹಾಯವೂ ದುರ್ಬಲತೆಯ ಸಂಕೇತ ಆಗಿರೋದಿಲ್ಲ. ಅಂದರೆ ಅನುಮಾನಿಸೋದೇನು ಬೇಡ. ಯಾರೋ ಬಂದು ನಿಮಗೆ ಸಹಾಯ ಮಾಡ್ತೀನಿ, ಯಾರೋ ಬಂದು ನಿಮಗೆ ದಾರಿ ತೋರಿಸ್ತೀನಿ, ಅಲ್ಲಿ ಯಾವುದೋ ಒಂದು ತೊಂದರೆಯಲ್ಲಿ ಸಿಕ್ಕಂಡಾಗ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಬಂದಾಗ ಅವರೆಲ್ಲರ ಉದ್ದೇಶ ಕೆಟ್ಟದೇ ಇರೋದಿಲ್ಲ. ನಿಮ್ಮ ಉದ್ದೇಶ ಕೆಟ್ಟದಿಲ್ಲಲ್ಲ, ಹಾಗಾಗಿ ಆ ಉದ್ದೇಶನೂ ಕೆಟ್ಟೋದಿರಲ್ಲ ಅನ್ನೋ ರೀತಿಲಿ. ಅಂದರೆ ಬಾಬಾ ಹೇಳೋದೇನು ಅಂದರೆ, ನಿನ್ನ ದಾರಿ ಒಳ್ಳೆಯದನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ನಿನಗೆ ಅಂಥ ಒಳ್ಳೆಯ ಜನರೇ, ನಿನ್ನಂಥ ಒಳ್ಳೆಯ ಜನರೇ ಕನೆಕ್ಟ್ ಆಗ್ತಾರೆ ಅಲ್ವಾ. ಅದ್ರ ಬಗ್ಗೆನೂ ನೀನು ನಂಬಿಕೆ ಇಟ್ಕೋಬೇಕಲ್ವ. ನೀನು ಒಳ್ಳೆಯನು, ಹಾಗಾಗಿ ನಿನಗೆ ಕೆಟ್ಟವರೇ ಕನೆಕ್ಟ್ ಆಗ್ತಾರೆ ಅಂತ ನೀನು ಬಯಸ್ತಾ ಇದೆಯಾ. ಅಂದರೆ ಇಲ್ಲಿ ಕೆಟ್ಟದಿದೆ, ಎಲ್ಲರೂ ನನಗೆ ಮೋಸ ಮಾಡಿಬಿಡ್ತಾರೆ, ಕೆಟ್ಟದ್ದು ಮಾಡಿಬಿಡ್ತಾರೆ ಅಂತೇಳಿ ನೀನು ಬಯಸಿದಾಗ ಅಂಥವರೇ ನಿನಗೆ, ನೀನು ಒಳ್ಳೆಯನಾದರೂ ಕನೆಕ್ಟ್ ಆಗ್ತಾರೆ. ಯಾಕಂದರೆ ನೀನು ದಿನನಿತ್ಯ ಅದನ್ನೇ ಹೇಳ್ತಾ ಇದೆಯಾ, ಅದಕ್ಕೋಸ್ಕರ ಅಂಥ ಜನರೇ ಎದುರಾಗ್ತಾ ಇದ್ದಾರೆ. ನಾನು ಒಳ್ಳೆಯನಾಗಿದ್ದೀನಿ ಅಂದರೆ ನನಗೆ ಭಗವಂತ, ನಾನು ನಂಬಿದ ಗುರುವ ಅಂಥವ್ರನ್ನೇ ನನಗೆ ಕನೆಕ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ಇದ್ದು ನೀವು ಯಾವುದೇ ಒಂದು ವ್ಯವಹಾರದಲ್ಲಿ ಮುಂದುವರೆದಾಗಲೂ ಅಲ್ಲಿ ನಿಮಗೆ ಮೋಸ ಆಗ್ಲಿಕ್ಕೆ ಬಿಡೋದಿಲ್ಲ. ಅವರೇ ನಿಮ್ಮಂಥ ಒಂದು ಒಳ್ಳೆಯವರನ್ನೇ ನಿಮಗೆ ಸೇರಿಸ್ತಾರೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ನೀವು ಹೇಳ್ಬೋದಲ್ಲ ಕೆಲವೊಂದು ಸಾರಿ, ನಾನು ತುಂಬ ಒಳ್ಳೆಯನು, ನನಗೆ ಯಾಕೋ ಮೋಸ ಮಾಡರೆ ಸಿಗ್ತಾರಪ್ಪ ಅಂದರೆ ನಿಮಗೆ ಆ ಭಯ ಇದೆ, ಆತಂಕ ಇದೆ. ಪದೇ ಪದೇ ನೀವು ಒಳ್ಳೆಯರಾದರೂ ನನಗೆ ಯಾರಿಂದನಾದರೂ ಮೋಸ ಆಗ್ಬೋದಾ, ನನ್ನಲ್ಲಿ ಹೋದರೆ ಏನಾದರೂ ತೊಂದರೆ ಆಗ್ಬೋದಾ, ಹೀಗಾಗ್ಬೋದಾ, ಹಾಗಾಗ್ಬೋದಾ ಅಂತ ಯೋಚಿಸ್ತಾ ಇದ್ದೀರಾ. ನೀವು ದಿನನಿತ್ಯ ಏನನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಲ್ವಾ, ಅದನ್ನೇ ನಿಮ್ಮ ಸುಪ್ತ ಮನಸ್ಸು, ಈ ಬ್ರಹ್ಮಾಂಡ, ನೀವು ನಂಬಿದ ಗುರುವಿನ ಶಕ್ತಿ ನಿಮಗೆ ತಂದುಕೊಡುತ್ತೆ. ಅಂದರೆ ನಿಮಗೆ ಅದರ ಅವಶ್ಯಕತೆ ಇದೆಯೇನೋ, ಅದಕ್ಕೋಸ್ಕರ ಆ ಎನರ್ಜಿನ ಪದೇ ಪದೇ ಬಯಸ್ತಾ ಇದ್ದೀರಾ ಅನ್ನೋ ರೀತಿಲಿ ಆ ಎನರ್ಜಿ ನಿಮಗೆ ಕನೆಕ್ಟ್ ಆಗಿಬಿಡುತ್ತೆ ಸುತ್ತುವರೆದು ಅನ್ನೋ ರೀತಿಲಿ ಬಾಬಾ ಎಚ್ಚರಿಸ್ತಾ ಇದ್ದಾರೆ. ಆವಾಗ ನೀನು ನೇರವಾಗಿ ನನ್ನನ್ನು ಆ ತಪ್ಪಿಗೆ ಹೊಣೆ ಮಾಡ್ತೀಯಾ ಅನ್ನೋ ರೀತಿಲಿ ಕೂಡ ಇಲ್ಲೊಂದು ನಿಮಗೆ ಮಾತು ಸಿಗ್ತಾ ಇದೆ. ಹಾಗಾಗಿ ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಭಯ ಇದೆ, ಆತಂಕ ಇದೆ, ಅಲ್ಲಿ ಯಾರೋ ಸಹಾಯ ಮಾಡೋಕ್ಕೆ ಬಂದರು ಅನ್ನೋದಾದರೆ ಖಂಡಿತ ಆ ಸಹಾಯವನ್ನು ಅನುಮಾನದಿಂದ ನೋಡಬೇಡ. ವೈಯಕ್ತಿಕ ವಿಚಾರದಲ್ಲಿ ಇಲ್ಲಿ ಬಂದಿದೆ ನಿಮಗೆ ಹೇಳಬೇಕು ಅಂದರೆ ಯಾವ ರೀತಿ ಕನೆಕ್ಟ್ ಆಗ್ತಾ ಇದೆ ಅಂದರೆ, ಇಲ್ಲಿ ನಿಜವಾದ ಒಂದು ಒಳ್ಳೆಯ ಮನಸ್ಸಿಂದ ನಿಮ್ಮನ್ನು ಬೆಂಬಲಿಸಲು, ಸರಿಯಾದ ದಾರಿ ತೋರಿಸಲಿಕ್ಕೆ ಅಥವಾ ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮ ಕೈ ಹಿಡಿದು ನಡೆಸಲಿಕ್ಕೆ ಯಾರೋ ಬರ್ತಾರೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಅದನ್ನು ಕೂಡ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಒಂದಿಷ್ಟು ಹಳೆಯ ಅಹಂಕಾರ ವಿಚಾರ ಆಗಿರ್ಬೋದು, ಹಳೆಯ ನೋವು ಆಗಿರ್ಬೋದು, ಇಲ್ಲ ಯಾರೋ ನಿಮಗೆ ನಂಬಿಕೆಗೆ ಒಂದು ಮೋಸ ಮಾಡಿದ್ದಾಗಿರ್ಬೋದು, ಅಂಥ ವಿಚಾರಗಳನ್ನು ಇಟ್ಕೊಂಡು ಇವರನ್ನು ಅನುಮಾನದ ದೃಷ್ಟಿಯಿಂದ ನೋಡಬೇಡ ಅನ್ನೋ ರೀತಿಲಿ ಒಂದು
ಮನವರಿಕೆ ಮಾಡಿಸ್ತಿದ್ದಾರೆ. ಹಾಗೆ ಅಂದರೆ ಈಗ ನಿಮ್ಮ ಎದುರಿಗಿರೋದು, ನೀವು ಒಳ್ಳೆಯವರಾಗಿದ್ದೀರಲ್ಲ, ನಿಮ್ಮ ಎದುರಿಗಿರೋದು ಕೂಡ ಒಳ್ಳೆಯದೇ ಇದೆ, ಅವರ ಸಹಾಯವನ್ನು ನೀವು ತಗೊಳ್ಳಿ ನಿಶ್ಚಿಂತೆಯಿಂದ. ನಿಮ್ಗಿನ್ನೂ ಅನುಮಾನ ಇದ್ದರೆ ನನ್ನ ಶರಣದಲ್ಲಿ ಅದನ್ನು ಸಮರ್ಪಣೆ ಮಾಡಿ ಅನ್ನೋದನ್ನು ಬಾಬಾ ಹೇಳ್ತಿದ್ದಾರೆ. ಈ ವಾರ ನಿಮ್ಮ ಜೀವನಕ್ಕೆ ಒಂದಿಷ್ಟು ಒಳ್ಳೆಯ ಸಲಹೆ ಸಿಗೋವಂಥ ವಿಚಾರ ಕಾಣಿಸ್ತಿದೆ. ಪ್ರೋತ್ಸಾಹ ಮತ್ತು ಅವಕಾಶವನ್ನು ನಿಮಗೆ ಯಾರೋ ಕರುಣಿಸ್ತಾರೆ ಅನ್ನೋ ರೀತಿಯಲ್ಲಿ, ಯಾರದ್ದು ಬೆಂಬಲದಿಂದ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ನಿರ್ಲಕ್ಷಿಸಬೇಡಿ ಆ ಸಂದರ್ಭವನ್ನು. ಇಲ್ಲಿ ಬಾಬಾರವರು ಕೆಲವೊಮ್ಮೆ ಮನುಷ್ಯರ ರೂಪದಲ್ಲಿ ಉತ್ತರವನ್ನು ಕಳಿಸ್ತಾರೆ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ನಿಮಗೆ ಎನರ್ಜಿ ಕನೆಕ್ಟ್ ಆಗ್ತದೆ. ನಿಮ್ಮ ಮನಸ್ಸಿಗೆ ಈ ಒಂದು ವಿಚಾರ ಕನೆಕ್ಟ್ ಆಗ್ಬೋದು. ಅಂದರೆ ಇಲ್ಲಿ ಬಾಬಾ ಹೇಳ್ತಿದ್ರೆ, ಒಳ್ಳೆಯವರಾಗಿರುವುದು ಅತ್ಯುತ್ತಮ ಗುಣ, ಇಲ್ಲ ಅಂತಲ್ಲ. ಆದರೆ ಎಲ್ಲರನ್ನ ಖುಷಿಪಡಿಸುವ ಪ್ರಯತ್ನದಲ್ಲಿ, ಅಂದರೆ ಎಲ್ಲರನ್ನೂ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ, ಎಲ್ಲರ ಒಂದು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತೀನಿ ಅನ್ನೋ ರೀತಿಲಿ ನೀವು ಹೋದಾಗ ನಿಮ್ಮ ಮನಸ್ಸು, ಸಮಯ ಮತ್ತು ಆತ್ಮಗೌರವವನ್ನು ಕಳೆದುಕೊಳ್ತೀರಾ ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ದಾರೆ. ಅಂದರೆ ಒಳ್ಳೆಯರಾಗಿರಿ, ಇಲ್ಲ ಅಂತಲ್ಲ, ಅತಿಯಾಗಿ ನಾನು ಒಳ್ಳೆಯವರಾಗೇ ಇರಬೇಕು ಅನ್ನೋ ರೀತಿಲಿ ಅವ್ರು ಎಂಥ ಜನರೇ ಆಗಿರ್ಬೋದು, ನೋವು ಕೊಡೋರಾಗಿರ್ಬೋದು, ಇಲ್ಲ ನಿಮ್ಮ ಬೆಲೆಯನ್ನು ಅರ್ಥ ಮಾಡ್ಕೊಳ್ದೇ ಇರೋರಾಗಿರ್ಬೋದು, ಪ್ರೀತಿ ಕೊಡದೇ ಇರೋರಾಗಿರ್ಬೋದು, ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ದೇ ಇರೋರಾಗಿರ್ಬೋದು, ನಿಮಗೆ ಗೌರವ ಕೊಡದೇ ಇರೋದಾಗಿರ್ಬೋದು, ಇಂಥ ಒಂದು ಜನರಿಗೋಸ್ಕರ ನಿಮ್ಮ ಒಂದು ಒಳ್ಳೆಯತನವನ್ನು ತೋರಿಸೋದೇನು ಬೇಡ ಅತಿಯಾಗಿ ಅನ್ನೋ ರೀತಿಲಿ ನಿಮಗೆ ಎಚ್ಚರಿಸ್ತಾ ಇದ್ದಾರೆ. ಇಲ್ಲಿ ಇದೇ ರೀತಿ ಎನರ್ಜಿ ಕನೆಕ್ಟ್ ಆಗ್ತದೆ. ಅಂದರೆ ನೀವು ತುಂಬ ಅವ್ರ ಎದುರಿಗೆ ಒಳ್ಳೆಯವರಾಗಿರೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಂದರೆ ಅದು ಒಳ್ಳೆ ಗುಣನೇ, ಇಲ್ಲ ಅಂತಲ್ಲ, ಒಳ್ಳೇದು ಒಳ್ಳೆಯದೇ. ಹಾಗಂತ ಅವ್ರಿಗೆ ಅದು ಅನಲೈಸ್ ಆಗಬೇಕಲ್ವ, ಅದನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋ ರೀತಿಲಿ ಹೇಳ್ತಿದ್ರೆ. ಇಲ್ಲ ಅಂದರೆ ನಿಮ್ಮ ಅತಿಯಾದ ಒಳ್ಳೆತನ ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ಜಿಗುಪ್ಸೆ ತರಿಸ್ಬಿಡತ್ತೆ. ನೀವು ಅವಾಗ ಕೇಳ್ತೀರಾ ಭಗವಂತನ ಎದುರಿಗೆ ನಿಂತು, ನಾನು ತುಂಬ ಒಳ್ಳೆಯವನಾಗಿದ್ದೀನಿ, ಆದರೆ ನನಗೆ ಯಾಕೆ ಈ ರೀತಿ, ನಾನು ಯಾರಿಗೆ ಒಳ್ಳೇದು ಮಾಡೋಕ್ಕೋದ್ರೆ ಅವ್ರು ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ಅದರಲ್ಲಿ ಏನಾದರೂ ಒಂದು ತಪ್ಪನ್ನು ಹುಡುಕ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ನಿಮಗೆ ಅನ್ನಿಸ್ತದೆ, ಅವಮಾನಿಸ್ತಾ ಇದ್ದಾರೆ, ನಿಂದಿಸ್ತಾ ಇದ್ದಾರೆ. ಅದು ನಿಮ್ಮ ವಾಸ್ತವ ಸ್ಥಿತಿಯಾಗಿದೆ ಈಗ. ಅದಕ್ಕೆ ಇಲ್ಲಿ ಬಾಬಾ ಹೇಳ್ತಾ ಇರೋದು, ಒಳ್ಳೆಯರಾಗಿರೋದು ಅತ್ಯುತ್ತಮವಾದ ಒಂದು ಗುಣನೇ, ಆದರೆ ಎಲ್ಲರನ್ನ ಸಂತೋಷ ಪಡಿಸ್ತೀನಿ ಅನ್ನೋ ಪ್ರಯತ್ನದಲ್ಲಿ ನಿಮ್ಮ ಮನಸ್ಸು, ಸಮಯ ಮತ್ತು ಆತ್ಮಗೌರವವನ್ನು ಕಳೆದುಕೊಳ್ಳೋದು ಬೇಡ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಮನವರಿಕೆ ಮಾಡಿಸ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯವನ್ನು ಗೌರವದಿಂದ ಸ್ಪಷ್ಟವಾಗಿ ಮತ್ತು ಆತ್ಮವಿಶ್ವಾಸದಿಂದ ಹೇಳೋದು ತಪ್ಪಲ್ಲ. ನಿಮ್ಮ ಒಂದು ಗಡಿಗಳನ್ನು ದಾಟಿ ಹೋಗೋದು ಬೇಡ. ಬೌಂಡ್ರೀಸ್ ನಿಮಗೋಸ್ಕರ ಒಂದಿಷ್ಟು ಇಟ್ಕೊಳ್ಳಿ. ನಂತರ ನೀವು ಅದರಲ್ಲಿ ಯಾವುದೇ ರೀತಿ ಒಂದು ಪರಿವರ್ತನೆಯನ್ನು ಕಾಣ್ಬೋದು. ಅಂದರೆ ಇಲ್ಲಿ ಒಂದಿಷ್ಟು ಒಳ್ಳೆಯದನ್ನು ನೀವು ಕಾಯ್ದುಕೊಳ್ಳೋದು ಸ್ವಾರ್ಥ ಏನಲ್ಲ ಅಲ್ವಾ, ನಿಮಗೋಸ್ಕರ ಅದು ನಿಮ್ಮ ಆತ್ಮಗೌರವವನ್ನು ತಂದುಕೊಡುತ್ತೆ. ಹಾಗಾಗಿ ಅತಿಯಾಗಿ ಇನ್ನೊಬ್ಬರನ್ನ ಖುಷಿಪಡಿಸ್ತೀನಿ ಅನ್ನೋ ರೀತಿಯಲ್ಲಿ ಹೋಗಬೇಡಿ. ಇದು ಸ್ವಾರ್ಥ ಅಲ್ಲ, ಇದು ಕೂಡ ನಿಮ್ಮನ್ನು ನೀವು ಒಂದಿಷ್ಟು ಆತ್ಮಗೌರವದಿಂದ ಇಟ್ಕೊಳ್ಳುವ ರೀತಿ ನೀತಿಯಾಗಿರುತ್ತೆ. ಹಾಗಾಗಿ ನಿಮ್ಮ ಆ್ಯಟಿಟ್ಯೂಡ್ ನೋಡಿ ಕೆಲವರು ಈಗ ಹೇಳ್ತಾ ಇದ್ದಾರೆ, ಹಿಂದೆ ಹೇಗಿದ್ರು ಈಗ ಜಂಬ ತೋರಿಸ್ತಾ ಇದ್ದಾರೆ, ಇಲ್ಲ ನಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ, ಇಲ್ಲ ಅಂದರೆ ಎಲ್ಲ ಒಂದು ರೀತಿಯಲ್ಲಿ ಸ್ಪಷ್ಟವಾಗಿ ನೇರವಾಗಿ ಹೇಳ್ತಾರೆ ಅಂತೇಳಿ ಅವರಿಗೀಗ ನಿಮ್ಮ ಬಗ್ಗೆ ಒಂದಿಷ್ಟು ಕಂಪ್ಲೇಂಟ್ಸ್ ಇದೆ. ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನೀವು ತುಂಬಾ ಬದಲಾಗಿದ್ದೀರಾ. ಅವ್ರು ಆ ರೀತಿ ಕಂಪ್ಲೇಂಟ್ಸ್ ಮಾಡ್ತಾ ಇದ್ದಾರೆ, ನೀವು ಅವ್ರ ಜೊತೆ ಸೇರಿದಾಗ ನಿಮ್ಮ ಬಗ್ಗೆ ಯಾವುದೇ ರೀತಿ ಕಂಪ್ಲೇಂಟ್ಸ್ ಇರಲಿಲ್ಲ. ಈಗ ನೀವು ಅವರನ್ನು ಇಗ್ನೋರ್ ಮಾಡಿದಾಗ, ಅವರ ಗುಣಗಳನ್ನು, ನಡೆ ನುಡಿಯನ್ನು ಇಗ್ನೋರ್ ಮಾಡಿದ ತಕ್ಷಣ ಅವ್ರು ನಿಮ್ಮ ಬಗ್ಗೆ ಅದನ್ನು ಗುರುತಿಸ್ತಾ ಇದ್ದಾರೆ ಅಂದರೆ ಖಂಡಿತ ನೀವು ಸರಿಯಾದ ದಾರಿಯಲ್ಲಿ ಇದ್ದೀರಾ, ವರ್ಕ್ ಆಗ್ತಾ ಇದೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಅಂಥ ಜನರ ಮನಸ್ಥಿತಿ ಹೇಗಿತ್ತು ಅವ್ರು ಅಲ್ಲೇ ಇದ್ದಾರೆ, ನಾನು ಮಾತ್ರ ಮುಂದೆ ಬಂದಿದ್ದೀನಿ. ಅದಕ್ಕೋಸ್ಕರ ಅವ್ರು ಮತ್ತೆ ಅದೇ ರೀತಿ ಮನಸ್ಥಿತಿಯೊಂದಿಗೆ ನನಗೂ ಕೂಡ ಈಗ ಏನು ಹೇಳೋಕ್ಕೆ ಶುರು ಮಾಡಿದ್ದಾರೆ. ನಾನು ಅವ್ರ ಜೊತೆಗೆ ಇದ್ದಾಗ ಏನೂ ಹೇಳಲಿಲ್ಲ, ಈಗ ನಾನು ಅವ್ರ ಜೊತೆಯಿಂದ ಭಿನ್ನ ಅಂತ ಹೇಳಿ, ಅಂದರೆ ಅದು ಎಲ್ಲ ಅರ್ಥ ಮಾಡಿಕೊಂಡು ನಾನು ಒಂದು ಒಳ್ಳೆ ದಾರಿಯತ್ತ ಸಾಗೋಣ ಅಂಥೇಳಿ ತಿರುವು ತಗೊಂಡ ತಕ್ಷಣವೇ ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಅಂದರೆ ಅಲ್ಲಿಗೆ ನಾನು ಆರಿಸ್ಕೊಂಡಿರೋ ದಾರಿ ಸರಿ ಇದೆ ಅಂತೇಳಿ ಅಂದ್ಕೊಂಡು ಮುಂದೆ ಹೋಗಿ, ಅದು ಬಿಟ್ಟು ದುರ್ಬಲತೆಗೆ ಜಾರೋದು ಬೇಡ. ಕೆಲವರ ಎನರ್ಜಿ ಪ್ರಕಾರ ನಿಮ್ಮೊಳಗೆ ಕಾಳಜಿ ಇದೆ, ಕರುಣೆ ಇದೆ ಮತ್ತು ಇತರರನ್ನು ಪ್ರೇರೇಪಿಸುವ ಅಪರೂಪದ ಶಕ್ತಿ ಇದೆ. ನಿಮ್ಮ ಮಾತು, ನಿಮ್ಮ ಸಹಾಯ, ನಿಮ್ಮ ಜ್ಞಾನ ಅಥವಾ ನಿಮ್ಮ ಸೇವೆ ಮೂಲಕ ಅನೇಕ ಜನರ ಜೀವನದಲ್ಲಿ ಆಶಾಕಿರಣವಾಗುವ ಸಾಮರ್ಥ್ಯ ನಿಮ್ಮಲ್ಲಿದೆ. ಅಂದರೆ ನೀವು ಕೇವಲ ಇಲ್ಲಿ ಹುಟ್ಟಿದ್ದೀರಾ, ಒಂದು ಜೀವಿಸ್ತೀರಾ, ನಿಮಗೋಸ್ಕರ ಕಾಲ ಕಳೆದು ಹೋಗ್ತೀರಾ, ಅದು ಮುಖ್ಯ ಅಲ್ಲ. ಅದು ಮುಖ್ಯನೂ ಅಲ್ಲ. ಕೆಲವೊಂದು ಸಾರಿ ಅದು ನಿಮ್ಮ ಅರ್ಥಪೂರ್ಣ ಜೀವನಕ್ಕೆ ಸಾಕ್ಷಿಯಾಗೂ ನಿಲ್ಲೋದಿಲ್ಲ. ಅದೇ ನಿಮ್ಮಲ್ಲಿ ಇಂತಹ ಗುಣಗಳಿದೆ ಅಲ್ವಾ, ಇದರಿಂದ ನೀವೊಂದಿಷ್ಟು ಜನರಿಗೆ ಆಶಾಕಿರಣದ ಸಾಮರ್ಥ್ಯವಾಗಿ ನಿಂತಿದ್ದೀರಾ. ಇದೇ ಶಕ್ತಿ ನಿಮಗೆ ಒಂದು ಪೂರ್ವ ಜನ್ಮದ ಒಂದು ಪುಣ್ಯದ ಫಲದಿಂದ ಬಂದಿದೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಹಾಗೆ ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ನಿಮಗೆ ಸಿಗ್ತಾ ಇದೆ ಈ ಸಮಯದಲ್ಲಿ. ಅಂದರೆ ಅವರು ಕೆಲವೊಂದು ವಿಚಾರಗಳನ್ನು ಪೂರ್ಣಗೊಳಿಸಬೇಕು ಅಂತೇಳಿ ಆಸೆ ಇಟ್ಕೊಂಡಿದ್ರು, ಅವರಿಂದ ಆಗದೆ ಹೋಯಿತು. ಅದನ್ನು ನೆನಪಿಟ್ಕೊಂಡು ನಾನು ಮಾಡಬೇಕು ಅಂತೇಳಿ, ಅದು ನಮ್ಮ ಅಪ್ಪನ ಆಸೆ, ನಮ್ಮಮ್ಮನ ಆಸೆ ಅನ್ನೋ ರೀತಿಲಿ, ಇಲ್ಲ ನನ್ನ ಅಜ್ಜನ ಆಸೆ ಅನ್ನೋ ರೀತಿಲಿ ನೀವು ಅವರ ಒಡನಾಟದಲ್ಲಿ ಬೆಳೆದಿದ್ದರಿಂದ ನಿಮಗದು ನೆನಪಿತ್ತು. ಆ ಆಸೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ನೀವು ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ರೆ ಖಂಡಿತ ಇದಕ್ಕೆ ಅವರ ಆಶೀರ್ವಾದ ಮತ್ತು ಅದರಲ್ಲಿ ಏನೇ ಒಂದು ಅಡೆತಡೆ ಏನೇ ಆದರೂ ಕೂಡ ಅವರು ಅದನ್ನು ನಿವಾರಣೆ ಮಾಡ್ತಾರೆ. ಆ ರೀತಿ ಒಂದು ಪವಿತ್ರ ಆತ್ಮದ ಸ್ಪರ್ಶ ನಿಮಗೆ ಆಗ್ತಾ ಇದೆ ಈ ಸಮಯದಲ್ಲಿ. ಹಾಗಾಗಿ ನೀವು ಏನು ಅಂದ್ಕೊಂಡಿದ್ರು ಒಂದು ಪೂರ್ಣಗೊಳಿಸಬೇಕು ಅಂತೇಳಿ ಒಂದು ಕೆಲಸನ, ಅದು ಕನಸಾಗಿತ್ತಲ್ಲ, ಆ ಕನಸು ಆದಷ್ಟು ಬೇಗನೆ ಈಡೇರುತ್ತೆ. ನೀವು ಅದೇ ರೀತಿ ಒಂದು ನಿಮ್ಮ ಕುಲದೇವರಲ್ಲಿ ಒಂದು ಸಂಕಲ್ಪ ಮಾಡಿ, ಗುರುವಿಗೆ ನಿಮ್ಮ ಕೈಲಾದ ರೀತಿಯಲ್ಲಿ ಒಂದಿಷ್ಟು
ಕಡಲೆಬೇಳೆಯನ್ನು ಕೊಟ್ಟು ಒಂದು ಸಮರ್ಪಣೆಯಾಗಿ, ಅಂದರೆ ಕಡಲೆಕಾಳು ಕಡಲೆಬೇಳೆ ಇದು ಗುರುವಿನ ಒಂದು ಸಂಕೇತವಾಗಿದೆ. ಹಾಗಾಗಿ ಅದನ್ನು ನೀವು ಅವರಿಗೆ ಸಮರ್ಪಣೆ ಮಾಡಿದರೆ, ಅಂದರೆ ಅವರನ್ನು ಪ್ರಸನ್ನಗೊಳಿಸುವ ರೀತಿ ಇದು. ಅದರಿಂದ ಯಾರಿಗಾದರೂ ಒಂದಿಷ್ಟು ಸಹಾಯ ಸಿಗುತ್ತೆ. ಅದು ದೇವಸ್ಥಾನದಲ್ಲಿ ಅಡುಗೆ ಮಾಡಿ ಒಂದಿಷ್ಟು ಜನರಿಗೆ ಅದನ್ನು ಕೊಡ್ತಾರೆ ಅಂದರೆ ಅಲ್ಲಿ ನಿಮಗೆ ಅದೊಂದಿಷ್ಟು ಸಾವಿರಾರು ಜನಗಳ ಆಶೀರ್ವಾದದ ಮೂಲಕ ಅದಕ್ಕೆ ಇನ್ನೂ ಒಂದಿಷ್ಟು ಗಟ್ಟಿಯಾದ ಒಂದು ಫೌಂಡೇಶನ್ ಸಿಗುತ್ತೆ ಅನ್ನೋ ರೀತಿಯಲ್ಲಿ, ಅಡಿಪಾಯ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಮೆಸೇಜ್. ಕೆಲವರ ಎನರ್ಜಿ ಪ್ರಕಾರ ಎಲ್ಲರ ಸಮಸ್ಯೆನ ನಾನೇ ಹೊತ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ, ಅದನ್ನು ಬಿಟ್ಬಿಡಿ. ಎಲ್ಲರ ಸಮಸ್ಯೆನ ನಾನೇ ಹೊತ್ಕೊಳ್ಬೇಕು ಅಂತ ಏನಿಲ್ಲ. ಆದರೆ ನಿಮ್ಮಿಂದ ಸಾಧ್ಯವಾದಷ್ಟು ಪ್ರೀತಿ, ಕರುಣೆ ಮತ್ತು ಪ್ರಾಮಾಣಿಕತೆಯಿಂದ ಸೇವೆ ಮಾಡಿದಾಗ ಬ್ರಹ್ಮಾಂಡ, ನೀವು ನಂಬಿದ ಗುರು ದೇವರು ನಿಮ್ಮ ದಾರಿಯನ್ನು ತೆರೆಯಲು ಪ್ರಾರಂಭಿಸ್ತಾರೆ. ಅದರ ಅರಿವಿರಲಿ. ಹಾಗಂತ ತುಂಬ ಜನರ ಸಮಸ್ಯೆಪ್ಪ, ಅಂದರೆ ಒಂದೇ ಒಬ್ಬರದ್ದು ಸಮಸ್ಯೆನ ಪದೇ ಪದೇ ನೀವೇ ಹೊತ್ಕೋಬೇಡಿ, ಅವರಿಗೂ ಅದರ ಅರಿವನ್ನು ಮಾಡಿಸಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಬಾಬಾ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮನ್ನು ನೀವು ಕಡಿಮೆ ಅಂತೇಳಿ ಅಂದಾಜು ಮಾಡ್ಕೊಳ್ತಾ ಇದ್ದೀರಾ. ಮಾಡ್ಕೊಳ್ಳೋದು ಬೇಡ. ಅದು ನನಗೇನೂ ಗೊತ್ತಿಲ್ಲ, ಇಲ್ಲ ಅಂದರೆ ನನ್ನಿಂದ ಏನೂ ಆಗ್ತಾ ಇಲ್ಲ, ನಾನು ಇಷ್ಟೇ ಬಿಡು ನನ್ನ ಜೀವನ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ನೀವು ಕಡಿಮೆ ಅಂತೇಳಿ ಅಂದಾಜು ಮಾಡ್ಕೊಳ್ತಾ ಇದ್ದೀರಾ. ಇದು ತಪ್ಪು. ನಿಮ್ಮ ಜೀವನಕ್ಕೆ ಒಂದು ಅರ್ಥಪೂರ್ಣ ಉದ್ದೇಶ ಇದೆ, ಅದನ್ನು ನೆನಪು ಮಾಡ್ಕೊಳ್ಳಿ. ನಿಮ್ಮ ಹೃದಯ ಹೇಳುವ ದಾರಿಯಲ್ಲಿ ಧೈರ್ಯದಿಂದ ಹೆಜ್ಜೆ ಇಡಿ. ನಿಮಗೋಸ್ಕರ ನಿಮ್ಮದೇ ಆದ ಒಂದಿಷ್ಟು ಕನಸುಗಳಿತ್ತು, ಅದ್ರ ಕಡೆ ಈಗಲಾದರೂ ಗಮನ ಕೊಡಿ. ಹಿಂದೆ ಆಗಲಿಲ್ಲ, ಅದು ಒತ್ತಡ, ಕರ್ತವ್ಯ, ಕೆಲವೊಂದು ಜವಾಬ್ದಾರಿಗಳಿದ್ದವು. ಈಗ ನಿಮಗೆ ನಿಮ್ಮೊಳಗೆ ಏನೋ ಒಂದು ಶಕ್ತಿ ಇತ್ತು, ನಿಮ್ಮೊಳಗೆ ಏನೋ ಒಂದು ಕನಸಿತ್ತು, ಅದನ್ನು ಮರೆತು ನನ್ನ ಜೀವನ ಇಷ್ಟೇ ಅನ್ನೋ ರೀತಿಯಲ್ಲಿ ಅಂದಾಜು ಮಾಡೋದು ಬೇಡ. ನೀವು ಕಡಿಮೆ, ನನ್ನಿಂದ ಆಗಲ್ಲ ಅನ್ನೋ ರೀತಿಯಲ್ಲಿ ಅಂದಾಜು ಮಾಡೋದು ಬೇಡ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ ನಿಮ್ಮ ವೃತ್ತಿಪರ ಜೀವನದಲ್ಲಿ ನೀವು ಮಾಡಿದ ಶ್ರಮಕ್ಕೆ ಫಲ ಸಿಗುವ ಸಮಯ ಹತ್ತಿರವಾಗ್ತಾ ಇದೆ. ಹೊಸ ಅವಕಾಶ ಸಿಗ್ಬೋದು, ನೀವು ಒಂದು ಕಡೆಯಿಂದ ಒಂದು ಕಡೆ ಬದಲಾವಣೆ ಹೋಗ್ಬೋದು, ಅಂದರೆ ಪ್ರಮೋಷನ್ ಆಗ್ಬೋದು. ಹಾಗೆ ಒಂದಿಷ್ಟು ಉದ್ಯೋಗದಲ್ಲಿ ಹೊಸ ಅವಕಾಶಗಳು, ವ್ಯಾಪಾರ ಮತ್ತು ನಿಮ್ಮ ಪರಿಶ್ರಮಕ್ಕೆ ಯೋಗ್ಯವಾದ ಗೌರವ ದೊರೆಯುವ ಸಾಧ್ಯತೆ ಹೆಚ್ಚಿದೆ. ನಿಮ್ಮನ್ನು ಗೌರವಿಸ್ತಾರೆ. ಅಂಥ ಸ್ಥಾನಮಾನದಲ್ಲಿ ನೀವು ನಿಲ್ತಿದ್ದೀರಾ ಅಂದರೆ ಖಂಡಿತ ನಿಮ್ಮಲ್ಲಿರುವ ಒಂದು ಸತ್ಕಾರ್ಯಗಳಿಂದ ಅದು ಸಾಧ್ಯವಾಗ್ತಾ ಇದೆ ಅನ್ನೋ ರೀತಿಯಲ್ಲಿ. ಹಣ ಕೊಟ್ಟು ಗೌರವವನ್ನು ಕೊಂಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಅದು ತಾನಾಗೇ ಬರಬೇಕು. ಅದು ನಿಮಗೆ ತಾನಾಗೇ ಬಂದಿದೆ ನಿಮ್ಮ ಒಂದಿಷ್ಟು ಕರ್ತವ್ಯ ಜವಾಬ್ದಾರಿಗಳಿಂದ, ಅಂದರೆ ಒಂದಿಷ್ಟು ಮಾನವೀಯತೆ ಮೌಲ್ಯಗಳಿಂದ ಅದು ನಿಮ್ಮನ್ನು ಹುಡುಕಿ ಬಂದಿದೆ. ಸ್ವೀಕರಿಸಿ ಅದನ್ನು ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಕುಟುಂಬದ ಬೆಂಬಲ ಇದೆ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ, ಹಿರಿಯರ ಆಶೀರ್ವಾದನೂ ಇದೆ, ಮತ್ತು ನಿಮ್ಮ ಸಕಾರಾತ್ಮಕ ಮನೋಭಾವ ನಿಮ್ಮ ಯಶಸ್ಸಿಗೆ ಬಲವಾಗಿ ನಿಂತಿತ್ತು. ಹಣಕಾಸಿನ ಸ್ಥಿರತೆ ಮತ್ತು ಮನಸ್ಸಿನ ನೆಮ್ಮದಿ ಎರಡೂ ನಿಧಾನವಾಗಿ ಹೆಚ್ಚಾಗುವ ಸೂಚನೆ ಇಲ್ಲಿ ಈ ಕಾರ್ಡ್ ಎನರ್ಜಿ ಸೂಚಿಸ್ತಾ ಇದೆ. ಖಂಡಿತ ಮುಂದಿನ ದಿನಗಳಲ್ಲಿ ನಿಮಗೆ ಇವೆರಡೂ ಕೂಡ ಒಂದು ಮನಸ್ಸಿಗೆ ನೆಮ್ಮದಿನೂ ಸಿಗುತ್ತೆ, ಹಣಕಾಸಿನಲ್ಲಿ ಒಂದು ಸ್ಥಿರತೆ ಹೆಚ್ಚಾಗುತ್ತೆ. ಭಗವಂತನಿಂದ ನೀವು ಆಶೀರ್ವಾದ ಪಡಿಬೇಕು ಅಂದರೆ ನೀವು ಏನೋ ಒಂದು ಪೂಜೆ ಮಾಡಿದ್ದೀರಾ, ವ್ರತ ಮಾಡ್ತಾಯಿದ್ದೀರಾ, ಒಂದು ಸಂಕಲ್ಪದಿಂದ ಒಂದಿಷ್ಟು ಪರಿವರ್ತನೆಗಳನ್ನು ತಗೊಳ್ಳೋಕ್ಕೆ ಅವ್ರ ಸೇವೆ ಮಾಡ್ತಾ ಇದ್ದೀರಾ ಅಂದರೆ ಇಲ್ಲಿ ಸ್ವಲ್ಪ ಮೊದಲು ತಾಳ್ಮೆ ಇರಬೇಕು. ಬಾಬಾ ಹೇಳ್ತಾ ಇರೋದು ತಾಳ್ಮೆ, ಸಬೂರಿ ಇರಲಿ, ನಂತರ ಒಂದು ಕೃತಜ್ಞತಾ ಭಾವ ಇರಲಿ. ಅಂದರೆ ನಿಮ್ಮ ನಿರಂತರ ಪ್ರಯತ್ನವನ್ನು ನೀವು ಮುಂದುವರಿಸಬೇಕಿದ್ರ ಜೊತೆಗೆ, ಆಗಲೇ ನೀವು ಅದರಲ್ಲಿ ನೀವು ಬಯಸಿದಷ್ಟು ಫಲವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ. ಅಂದರೆ ಕೃತಜ್ಞತೆ ಇರಬೇಕು ಮನುಷ್ಯನಿಗೆ ಮೊದಲು. ಅಂದರೆ ನಿಮಗೇನು ಸಿಗ್ತಾ ಇದೆಯೋ, ಅದು ಒಳ್ಳೇದು ಸಿಕ್ಕಿದೆಯೋ ಕೆಟ್ಟದ್ದು ಸಿಕ್ಕಿದೆಯೋ, ಎರಡಕ್ಕೂ ಕೃತಜ್ಞತೆ ಸಲ್ಲಿಸಬೇಕು. ಆವಾಗಲೇ ಅದರಲ್ಲಿ ಒಂದು ಹೊಸ ಒಂದು ಎನರ್ಜಿ ಕನೆಕ್ಟ್ ಆಗೋದು. ಒಳ್ಳೇದು ಎದುರಾಗಿದೆ, ಅದಕ್ಕೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದ್ದಕ್ಕಿದ್ದ ಹಾಗೆ ಒಂದು ಕೆಟ್ಟದ್ದು ಎದುರಾಯಿತು, ಅದಕ್ಕೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಿ. ಇದರಿಂದ ತಾನೇ ನಾನು ಇಲ್ಲಿ ನಿಮ್ಮ ಯೋಗ್ಯತೆ ಏನು ಅಂತ ಹೇಳಿ ನನಗೆ ಗೊತ್ತಾಗಿದ್ದು, ಇಲ್ಲ ಅಲ್ಲಿ ಏನೋ ತಿರುವು ತಗೊಳ್ಬೇಕು ಅಂತ ಗೊತ್ತಾಗಿದ್ದು, ಇಲ್ಲ ನಿಮ್ಮ ತಪ್ಪೇನು ಅಂತ ಗೊತ್ತಾಗಿದ್ದಿಲ್ಲ, ಅವ್ರ ತಪ್ಪೇನು ಅಂತ, ನಡವಳಿಕೆ ಏನು ಅಂತ ಗೊತ್ತಾಗಿದ್ದು. ಹಾಗಾಗಿ ಅಲ್ಲೊಂದು ಕೃತಜ್ಞತೆ ಸಲ್ಲಿಸೋದು ನಿಮ್ಮ ಕರ್ತವ್ಯ ಅಲ್ವಾ, ಸಲ್ಲಿಸಬೇಕು. ಆವಾಗಲೇ ಬ್ರಹ್ಮಾಂಡ ಒಂದು ನೀವು ನಂಬ್ತಾ ಇದ್ದೀರಲ್ಲ ದೈವಶಕ್ತಿ, ಅಲ್ಲಿ ನಿಮಗೊಂದು ಹೊಸ ಎನರ್ಜಿಯನ್ನು ಕನೆಕ್ಟ್ ಮಾಡುತ್ತೆ, ಹೊಸ ದಾರಿಯನ್ನು, ಅವಕಾಶವನ್ನು ತೆರೆದುಕೊಡುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲಿ ನೀವು ಏನು ಪಡ್ಕೊಂಡಿದ್ರು ಅದಕ್ಕೂ ಕೃತಜ್ಞತೆ, ಪಡ್ಕೊಳ್ತಾ ಇದ್ದೀರೋ ಅದಕ್ಕೂ ಕೃತಜ್ಞತೆ. ಅಂದರೆ ಪ್ರತಿ ಕ್ಷಣವೂ ನೀವು ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಏನೋ ಇಲ್ಲಿ ಕಲಿತೀರಾ, ಅದೆಲ್ಲದಕ್ಕೂ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಅಭ್ಯಾಸ ಇಟ್ಕೊಳ್ಳೋದ್ರಿಂದ ಇಲ್ಲಿ ಯಶಸ್ಸು ಕೇವಲ ಹಣದಲ್ಲಲ್ಲ, ಮನಸ್ಸಿನ ಸಂತೋಷ ಮತ್ತು ಸಂಬಂಧಗಳ ನೆಮ್ಮದಿಯಲ್ಲಿ, ಸಮೃದ್ಧಿಯಲ್ಲಿ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ಕೃತಜ್ಞರಾಗಿರಿ. ಈಗಿನ ಕೆಲವರ ಮನಸ್ಥಿತಿಗೆ ಬಾಬಾ ಹೇಳ್ತಿದ್ರೆ, ಜೀವನದಲ್ಲಿ ಯಾವುದೂ ಕೂಡ ಶಾಶ್ವತ ಅಲ್ಲ, ಬದಲಾವಣೆ ಮಾತ್ರ ಶಾಶ್ವತ. ಅದನ್ನು ನೆನ್ಪಿಟ್ಕೊಳ್ಳಿ. ಅಂದರೆ ಇಲ್ಲಿ ನೀವು ಯಾವ ರೀತಿ ಅಂದರೆ ಸಂತೋಷವೇ ಆಗಿರಲಿ, ಕಷ್ಟವೇ ಆಗಿರಲಿ, ಅದು ಶಾಶ್ವತವಾಗಿ ಉಳಿಯೋದಿಲ್ಲ ಅನ್ನೋ ರೀತಿಲಿ ಜೀವನ ಬದಲಾಗ್ತಾನೆ ಇರುತ್ತೆ ನಿರಂತರವಾಗಿ ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ದಾರೆ. ಹಾಗಾಗಿ ಇಂದಿನ ಸವಾಲುಗಳನ್ನು ಜೀವನದ ಅಂತ್ಯ ಅನ್ನೋ ರೀತಿಲಿ ಭಾವಿಸೋದೇನು ಬೇಡ. ಇವತ್ತಿನ ದಿನ ಏನೆಲ್ಲ ನಡೀತಲ್ಲ, ಇದೇ ನಾಳೆ ನಡೆಯುತ್ತೆ ಅನ್ನೋದೇನು ಬೇಡ. ನಾಳೆ ಬದಲಾವಣೆ ಆಗುತ್ತೆ, ಅದರಲ್ಲಿ ಪರಿವರ್ತನೆ ಸಿಗುತ್ತೆ, ಯಾವುದಕ್ಕೂ ಹೆದರಬೇಡ. ಈಗ ನಿಮ್ಮ ಮನಸ್ಥಿತಿ ಹೇಗಿದೆ ಅಂತೇಳಿ ನನಗೆ ಗೊತ್ತಿದೆ, ಹಾಗಾಗಿ ನಿನ್ನನ್ನು ಸಮಾಧಾನ ಪಡಿಸ್ತಿದ್ದೀನಿ. ಇವತ್ತು ಏನೆಲ್ಲ ಆಯ್ತಲ್ಲ ಅದಕ್ಕೆ ನಾಳೆ ಪರಿವರ್ತನೆ ಇದೆ.
ಇತ್ತೀಚಿನ ನಿಮ್ಮ ನಿರಾಸೆ ಆಗಿರ್ಬೋದು, ಬೇಸರ ಆಗಿರ್ಬೋದು ಅಥವಾ ಗೊಂದಲದಲ್ಲಿ ನೀವಿರ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ. ಕೆಲವು ಅವಕಾಶಗಳು ನಿಮ್ಮ ಮುಂದೆ ಇದ್ದರೂ ಮನಸ್ಸು ಹಳೆಯ ನೋವು ಅಥವಾ ನಿರೀಕ್ಷೆಗಳಲ್ಲೇ ಸಿಲುಕಿರೋದ್ರಿಂದ ಅವು ಕಾಣದೆ ಹೋಗುವ ಸಾಧ್ಯತೆ ಇತ್ತು. ಅಂದರೆ ಅದೇ ರೀತಿಯಾಗಿದ್ದು ನಿಮ್ಮ ಜೀವನದಲ್ಲಿ ನಿಮ್ಮ ಮುಂದೆ ಇದ್ದ ಅವಕಾಶವನ್ನು ನಿಮ್ಮ ಹಳೆಯ ಒಂದು ನೋವಿನ ನೆನಪಿನೊಂದಿಗೆ ಕಳ್ಕೊಂಡ್ಬಿಟ್ಟಿದ್ದೀರಾ. ಹಾಗಾಗಿ ಹಳೆಯ ನೆನಪನ್ನು ಕ್ಷಮೆ ಕೊಟ್ಟು ರಿಲೀಸ್ ಮಾಡಿ ನಂತರ ಹೊಸದು ನಿಮ್ಮ ಎದುರಿಗೆ ಇರೋದು ನಿಮಗೆ ಕಾಣಿಸುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾರೆ. ಈ ಸಮಯದಲ್ಲಿ ಕೆಲವು ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕಿಂತ ನಿಮ್ಮ ಮನಸ್ಸನ್ನು ಶಾಂತವಾಗಿ ನಂತರ ನಿಮ್ಮ ಮುಂದೆ ತೆರೆಯುತ್ತಿರುವ ಹೊಸ ದಾರಿಯನ್ನು ಗಮನಿಸಿ. ಕೆಲವೊಮ್ಮೆ ನಿಮಗೆ ಗುರುವು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇರ್ತಾರೆ, ಆದರೆ ನೀವು ನಿರೀಕ್ಷಿಸಿದ ರೂಪದಲ್ಲಿ ಕೊಡದೇ ಇರ್ಬೋದು. ಹಾಗಾಗಿ ಇಲ್ಲಿ ಸ್ವಲ್ಪ ನಿಮಗೆ ಒಂದು ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಸ್ವಲ್ಪ ಸಮಯ ತಗೊಳ್ಳಿ ಅನ್ನೋ ರೀತಿಯಲ್ಲಿ ಗೊಂದಲ ಆಗ್ಬೋದು. ಸಮಯ ತಗೊಳ್ಳಿ. ನಿಮ್ಮ ಆತ್ಮವಿಶ್ವಾಸ ಬೆಳೀತಾ ಇದೆ. ನಿಮ್ಮ ಕನಸುಗಳು ಮತ್ತೆ ನಂಬಲು ಇದು ಸರಿಯಾದ ಸಮಯ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಅಂದರೆ ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸ್ತೀನಿ ಅನ್ನೋ ಏನು ಭರವಸೆಯನ್ನು ಇಟ್ಕೊಳ್ಳೋಕ್ಕೆ ಇದು ಒಳ್ಳೆಯ ಸಮಯ. ಖಂಡಿತ ಅದರಲ್ಲಿ ಮುಂದುವರಿರಿ. ಯಾವ ಕನಸುಗಳನ್ನು ಈಡೇರಿಸ್ಕೊಳ್ಬೇಕು ಅಂತೇಳಿ ದಿನನಿತ್ಯ ನೀವು ಒಂದು ಶ್ರಮ ಪಟ್ಟಿದ್ರಲ್ಲ, ಅದರ ಮೊದಲ ಹೆಜ್ಜೆ ಇದಾಗಿದೆ. ಮುಂದಿಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ನಾನು ಅದರ ಜೊತೆ 10 ಹೆಜ್ಜೆಗಳನ್ನು ಸೇರಿಸಿ ಆ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಬರ್ತಿದೆ. ನೀವು ನಿಮ್ಮೊಳಗಿನ ಒಂದು ಧ್ವನಿಯನ್ನು ಕೇಳಲೇಬೇಕು. ಸರಿಯಾದ ದಾರಿ ಆಗ ನಿಮಗೆ ಸ್ಪಷ್ಟವಾಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಭಯ ಹಾಗೆ ಒಂದಿಷ್ಟು ಆತಂಕದಿಂದ ನಿಮ್ಮ ಎದುರಿಗಿರುವ ಒಂದಿಷ್ಟು ಒಳ್ಳೆಯ ಪರಿವರ್ತನೆಯನ್ನು ನಿರಾಕರಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಅವಕಾಶವನ್ನು ಕೈ ಬಿಡ್ತಾ ಇದ್ದರೆ ಕೈ ಬಿಡೋದು ಬೇಡ. ಯಾವುದೇ ಆಗಲಿ ಅದರಲ್ಲೂ ಏನೋ ಆಗುತ್ತೆ, ಹಾಗಾಗುತ್ತೆ, ಹೀಗಾಗುತ್ತೆ ಅಂದರೆ ಮುಂದೆ ಹೋಗಲ್ಲ. ಜೀವನದಲ್ಲಿ ಏನು ನೀವು ಪಡ್ಕೊಳ್ಳೋಕ್ಕೆ ಸಾಧನೆ ಮಾಡೋಕ್ಕಾಗೋದಿಲ್ಲ. ಹೆಜ್ಜೆ ಇಟ್ಟಾದರೂ ನೋಡಿ ಅದರಲ್ಲಿ ಏನಿರುತ್ತೋ ನಾನಿದ್ದೀನಲ್ಲ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಹಾಗಾಗಿ ಹೆದರೋದೇನು ಬೇಡ, ನಿರಾಸೆ ಆಗೋದು ಬೇಡ. ಅದರಲ್ಲಿ ಏನಾದರೂ ನಂಗೆ ಒಳ್ಳೇದಾಗುತ್ತೋ ಇಲ್ವೋ, ಇನ್ವೆಸ್ಟ್ ಮಾಡಿದರೆ ಇಲ್ಲ, ಮುಂದೆ ಹೋದರೆ ಆ ಸಂಬಂಧ ಚೆನ್ನಾಗಿರುತ್ತೋ ಇಲ್ಲೋ ಅನ್ನೋ ರೀತಿಯಲ್ಲಿ ನೀವು ಭಯ ಪಡೋದೇನು ಬೇಡ. ಖಂಡಿತ ನಾನು ನಿಮ್ಮ ಕೈ ಬಿಡೋದಿಲ್ಲ. ನೀವು ಮುಂದೆ ಹೋಗಿ ಆ ಅವಕಾಶವನ್ನು ಕೈ ಬಿಡ್ಬಿಡಿ. ಅಲ್ಲೇನೋ ಕಲಿಯೋದಿದೆ, ಅಲ್ಲೊಂದು ಪರಿವರ್ತನೆ ಸಿಗುತ್ತೆ, ಒಂದು ಸಹಾಯನೂ ಸಿಗುತ್ತೆ, ಒಂದು ದಾರಿನೂ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಕೌಶಲ್ಯ, ಪ್ರಾಮಾಣಿಕತೆ ಮತ್ತು ನಿರಂತರ ಪ್ರಯತ್ನಕ್ಕೆ ಸರಿಯಾದ ಸಮಯದಲ್ಲಿ ನಿಮಗೆ ಫಲ ಖಂಡಿತ ಸಿಗುತ್ತೆ. ಅದರ ಒಂದು ಭಾರವನ್ನು ನಾನು ಭರಿಸಿದ್ದೀನಿ ಅನ್ನೋ ರೀತಿಯಲ್ಲಿ ಹೇಳ್ತದೆ. ಅಂದರೆ ನಿಮ್ಮ ಪ್ರೊಫೆಷನಲ್ ಲೈಫಲ್ಲಿ ನೀವು ಮುಂದುವರಿಬೇಕು ಅಂತ ಪ್ರಯತ್ನಿಸ್ತಾ ಇದ್ದಾರೆ ಅಂದರೆ ಖಂಡಿತ ಹನಿ ಹನಿಗೂಡಿದರೆ ಹಳ್ಳ ಅನ್ನೋ ರೀತಿಯಲ್ಲಿ ಸ್ವಲ್ಪ ಮೊದಲಿಗೆ ಎಲ್ಲಿತ ಕಾಣ್ಬೋದು. ಆದರೆ ನಾನು ನಿನ್ನ ಜೊತೆಗಿದ್ದೀನಿ, ನಾನು ನಿನಗೆ ಗೆಲುವನ್ನು ತಂದುಕೊಡ್ತೀನಿ, ಅದಕ್ಕೆ ನಿಮ್ಮನ್ನು ಸಮರ್ಥರನ್ನಾಗಿಸ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಕೆಲವರ ಒಂದಿಷ್ಟು ವಿಚಾರಗಳು ಪ್ರೀತಿ ಮತ್ತು ಸಂಬಂಧಗಳ ವಿಚಾರದಲ್ಲಿ ಯಾವ ರೀತಿ ಒಂದು ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ಅಂದರೆ ಸಂಬಂಧಗಳಲ್ಲಿ ಹಳೆಯ ನೋವುಗಳನ್ನು ಬಿಡುವ ಸಮಯ ಬಂದಿದೆ. ಕ್ಷಮೆ ಮತ್ತು ಸ್ಪಷ್ಟವಾದ ಒಂದು ಸಂಭಾಷಣೆ, ಒಂದು ಮಾತುಕತೆಯನ್ನು ಮಾಡಿಬಿಟ್ಟು ಆ ಸಂಬಂಧಗಳನ್ನು ಸುಧಾರಿಸ್ಕೊಳ್ಬೋದು. ಹೊಸ ಪರಿಚಯಗಳು ಅಥವಾ ಹಳೆಯ ಸಂಬಂಧಗಳಲ್ಲಿ ಹೊಸ ಅರ್ಥ ಕೊಂಡುಕೊಳ್ಳುವ ಸಾಧ್ಯತೆ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ನೀವೀಗ ಅನುಭವಿಸ್ತಾ ಇರುವ ಬದಲಾವಣೆ ನಿಮ್ಮನ್ನು ಕಳೆದುಕೊಳ್ಳಲು ಅಲ್ಲ, ನಿಮ್ಮ ನಿಜವಾದ ದಾರಿಯತ್ತ ನಿಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದಿದೆ. ನಂಬಿಕೆಯನ್ನು ಕಳ್ಕೊಬೇಡಿ. ಇಂದು ಮುಚ್ಚಿದ ಬಾಗಿಲು ನಾಳೆ ಇನ್ನೂ ಉತ್ತಮ ಅವಕಾಶಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಅಂದರೆ ನೀವು ನಂಬಿದ ಗುರುವು ನಿಮ್ಮ ಬೆಳವಣಿಗೆಯ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ತಾಳ್ಮೆ ಮತ್ತು ವಿಶ್ವಾಸ ಮತ್ತು ಸಕಾರಾತ್ಮಕ ಮನೋಭಾವವನ್ನು ಉಳಿಸ್ಕೊಳ್ಳಿ. ಅದೇ ನಿಮಗೆ ನಾಳೆಯ ದಿನದ ಒಂದಿಷ್ಟು ವಿಚಾರಗಳನ್ನು ಸ್ಪಷ್ಟಪಡಿಸುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಸ್ನೇಹಿತರೆ, ಇವತ್ತಿನ ಇಷ್ಟು ಕಾರ್ಡ್ಗಳ ಎನರ್ಜಿನ ನನ್ನಿಂದ ಆದಷ್ಟು ನಾನು ಇಲ್ಲಿ ನಿಮಗೆ ಉದಾಹರಣೆ ಸಹಿತ ಹೇಳುವ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ನಿಮ್ಮ ಮನಸ್ಸಿಗೆ ಈ ವಿಚಾರಗಳು ರೆಸಲ್ಟ್ ಆದರೆ ಕೃತಜ್ಞತೆಯನ್ನು ಗುರುವಿಗೆ ಸಾಯಿರಾಮ ಅಂತ ಹೇಳಿ ತಿಳಿಸುವುದರ ಮೂಲಕ ನಾವೆಲ್ಲರೂ ಸೇರಿ ಈಗ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.